ಜ್ಞಾನಿಗಳ ಸಂಘ. ನನಗ ಕೊಟ್ಟರು ಬೇಡ, ನನಗ ಕೊಟ್ಟರು ಬೇಡ, ಜೀವ ತೆಗೆಯುವರ ಸಂಘ. ಜ್ಞಾನವಿದ್ದರೂ ಬೇಡ, ಜ್ಞಾನವಿದ್ದರೂ ಬೇಡ, ಜಾತಿಯನ್ನು ಒಡೆದಾಡುವ ಸಂಘ. ನುಡಿಸಿಲೆ ಅಂಗಿ ಬಹುಪರ. ನೋಡಿದರಂತ ಬಸವ ಬಸವ ಬಸವನೆಂಬ ಬಳ್ಳಿ. ಆ ಬಳ್ಳಿಯನ್ನು ಎತ್ತಿ ನೋಡಿದರೆ ಲಿಂಗ ಗೊಂತಲಯ್ಯ. ಆ ಗೊಂತಲು ಒತ್ತಿ ಹಿಡಿದರೆ ಭಕ್ತಿಯ ಮನಸವಯ್ಯ. ನಾನಿತವು ಬಸವಣ್ಣನಿಂದ, ನಾನಿತವು ಬಸವಣ್ಣನಿಂದ, ನಾಯಕವು ಬಸವಣ್ಣನಿಂದ. ಬಸವ 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 ಎಂದು ವಚನಕ್ಕೆ ಈಲಿದ ದೇವರ ಗಂಟ ನುಡಿಸಿದ ನನಗೆ ಬಹುಪರ. ಇಲ್ಲೇ ಬಾ. ಓ ಅಪ್ಪಿ dear students, for the graceful and soulful prayer song. You have truly set a serene tone for today's celebration. Thank you once again. Every milestone achieved and every progress made is a reflection of hard work and dedication. Now let's listen and watch the annual report of this academic year. To formally welcome this gathering, I now invite Reverend Father John Nellyvilla,
the manager and headmaster of our school, to deliver the welcome speech. ಎಲ್ಲರಿಗೂ ಗುಡ್ ಈವ್ನಿಂಗ್. ಈ ವೇದಿಕೆಯಲ್ಲಿ ನಿಂತಾಗ ನನಗೆ ಸ್ವಲ್ಪ ಬೇಸರ ಆಗ್ತಿದೆ, ಯಾಕೆಂದರೆ ವೇದಿಕೆಯನ್ನು ವೆಲ್ಕಮ್ ಮಾಡಬೇಕಿಲ್ಲ ಅಂತ ಒಂದು ಬೇಸರ. ಆದರೂ ಫಾರ್ಮಾಲಿಟಿಗೋಸ್ಕರ ಬಂದಿರುವವರಿಗೆ ಸ್ವಾಗತವನ್ನು ಕೋರುವಂಥದ್ದು ನಮ್ಮ ಒಂದು ಕರ್ತವ್ಯವಾಗಿರುತ್ತದೆ. ಪವಿತ್ರ ದೇವಮಾತೆ ಕನ್ಯಾ ಮರಿಯಮ್ಮಳ ದಿವ್ಯ ನಾಮದಲ್ಲಿ ಸ್ಥಾಪಿತವಾಗಿರುವ ಈ ವಿದ್ಯಾಕ್ಷೇತ್ರದ 33ನೇ ವಾರ್ಷಿಕೋತ್ಸವಕ್ಕೆ ಈ ವೇದಿಕೆಯನ್ನು ಅಲಂಕರಿಸಿರುವ ಪುತ್ತೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವ ಅತಿ ವಂದನೀಯ ಗೀವರ್ಗೀಸ್ ಮಾರ್ ಮಕಾರಿಯೋಸ್ ಧರ್ಮಾಧ್ಯಕ್ಷರೇ, ಭದ್ರಾವತಿಯ ಜನಪ್ರಿಯ ಹಾಗೂ ಶಾಂತಿಪ್ರಿಯ ಶಾಸಕರಾಗಿರುವ BK ಸಂಗಮೇಶ್ರವರೇ, ಭದ್ರಾವತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಸನ್ಮಾನ್ಯ ಶ್ರೀ ನಾಗೇಂದ್ರಪುರ ಅವರೇ, ಈ ವಾರ್ಡ್ನ ಕೌನ್ಸಿಲರ್ ಶ್ರೀಮತಿ ಮಂಜುಳಾ ಸುಬ್ಬಣ್ಣನವರೇ, ಪೋಷಕ ರಕ್ಷಕ ಪ್ರತಿನಿಧಿಗಳಾಗಿರುವ ಶ್ರೀ ಕೀರನಾಯಕ್ ಹಾಗೂ ಭವ್ಯ ಪ್ರಕಾಶ್, ನಮ್ಮ ಶಾಲೆಯ ಸಹ ಶಿಕ್ಷಕಿ ಸಿಸ್ಟರ್ ಲೈಟ್ ಸಿ, ಫಾದರ್ ಜಸ್ವಿನ್ ಜೋಸ್, ವಿದ್ಯಾರ್ಥಿ ಪ್ರತಿನಿಧಿಗಳಾಗಿರುವ ಗಣೇಶ್ ಹಾಗೂ ಹರ್ಷಿತಾ, ನಮ್ಮ ಶಾಲೆಯ ಸ್ಥಾಪಕರಾಗಿರುವಂಥ ಅತಿ ವಂದನೀಯ ಫಾದರ್ ಕೋಶಿ ಕಾಕನಾಟ್, ಅಧ್ಯಾಪಕರೇ, ಸಹೋದ್ಯೋಗಿ ಮಿತ್ರರೇ, ಆತ್ಮೀಯ ಪೋಷಕರೇ, ವಂದನೀಯ ಧರ್ಮಗುರುಗಳೇ, ಧರ್ಮ ಭಗನೀಯರೇ ಹಾಗೂ ಆತ್ಮೀಯ ಮಿತ್ರರೇ, ಸುಮಾರು 32 ವರ್ಷಗಳ ಹಿಂದೆ ಭದ್ರಾವತಿಯ ಹೊಸಮನೆ ಪ್ರದೇಶದಲ್ಲಿ ಅತಿ ಕಿರಿದಾದ ರೀತಿಯಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ಬೆರಳೆಣಿಕೆ ಮಕ್ಕಳೊಂದಿಗೆ ಪ್ರಾರಂಭಗೊಂಡು ಇದೀಗ ಭದ್ರಾವತಿಯ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾಗಿ ಬೆಳೆದು ನಿಂತು ಜಾತಿ ವರ್ಣ ವರ್ಗ ವ್ಯತ್ಯಾಸವಿಲ್ಲದೆ ಸಮಾಜದ ಎಲ್ಲ ಜನರಿಗೂ ಪ್ರಾಪ್ತವಾಗುವ ರೀತಿಯಲ್ಲಿ ವಿದ್ಯಾದಾನವನ್ನು ನೀಡಿ ಸುದೀರ್ಘವಾದ 32 ವರ್ಷ ಪೂರೈಸಿ ಪ್ರತಿ ವರ್ಷವೂ SSLC ಬೋರ್ಡ್ ಪರೀಕ್ಷೆಯಲ್ಲಿ ಅತ್ಯುನ್ನತ ಫಲಿತಾಂಶವನ್ನು ನೀಡುತ್ತಾ ಬಂದಿದೆ ಎಂದು ಹೆಮ್ಮೆಯಿಂದ ಹೇಳಲು ಇಷ್ಟಪಡುತ್ತೇನೆ. ಈ ಜ್ಞಾನ ದೇಗುಲದ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಈ ದಿನದ ಕಾರ್ಯಕ್ರಮಗಳಿಗೆ ಸ್ವಾಗತಿಸಲು ಸಂತೋಷವಾಗುತ್ತಿದೆ. ಈ ವಿದ್ಯಾಕ್ಷೇತ್ರವು ಪುತ್ತೂರು ಕಥೋಲಿಕ ಧರ್ಮ ಕ್ಷೇತ್ರಕ್ಕೆ ಸೇರಿದ್ದು ಮರಿಯಾ ಸೋಷಿಯಲ್ ಸರ್ವಿಸ್ ಸೊಸೈಟಿ ಇದರ ವತಿಯಿಂದ ಕಾರ್ಯನಿರ್ವಹಿಸುತ್ತಿದೆ. ಇದರ ಧರ್ಮಾಧಿಕಾರಿ ಹಾಗೂ ಪುತ್ತೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಅತಿ ವಂದನೀಯ ಧರ್ಮಾಧ್ಯಕ್ಷರು ಗೀವರ್ಗೀಸ್ ಮಾರ್ ಮಕಾರಿಯೋಸ್ ರವರು. ಇವರು ನಮ್ಮ ಧರ್ಮಕ್ಷೇತ್ರದ ಧರ್ಮಾಧಿಕಾರಿಯಾಗಿ ಕಳೆದ 8 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಉತ್ತಮ ವಾಗ್ಮಿ, ಸರಳ ಜೀವಿ, ಎಲ್ಲರೊಂದಿಗೂ ವಿನಯದಿಂದ ಬೆರೆಯುವ ಸ್ವಭಾವ ಹೊಂದಿದ್ದು ಈ ಸಂಸ್ಥೆಯ ಪ್ರತಿಯೊಂದು ಆಗುಹೋಗುಗಳಲ್ಲಿಯೂ ತುಂಬ ಕಾಳಜಿಯನ್ನು ಹೊಂದಿರುವಂತಹ ಶ್ರೇಷ್ಠ ವ್ಯಕ್ತಿ. ಈವಾಗಲೇ ಅವರು ನಮ್ಮ ಇನ್ನೊಂದು ಸಂಸ್ಥೆಯ ವಾರ್ಷಿಕೋತ್ಸವವನ್ನು ಮುಗಿಸಿ ಇಲ್ಲಿಗೆ ಆಗಮಿಸಿರುತ್ತಾರೆ. ತಮಗೆ ಅತಿ ಸಂತೋಷದಿಂದ ಪೋಷಕರ ಪರವಾಗಿ, ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಶಾಸಕರು ನಮ್ಮೊಂದಿಗೆ ಸೇರುವರಿದ್ದಾರೆ. ಆದರೂ ಔಪಚಾರಿಕೆಯ ನೆಪದಲ್ಲಿ ಅವರಿಗೂ ಸ್ವಾಗತವನ್ನು ಕೋರಲಿಕ್ಕೆ ಇಷ್ಟಪಡುತ್ತೇನೆ. ಇಂದಿನ ನಮ್ಮ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ಮಕುಟಮಣಿಯಾಗಿ ನಮ್ಮ ನಡುವೆ ಇನ್ನೇನು ಇಲ್ಲಿ ಬರಲಿದ್ದು, ಇವರು ಜನರ ಸೇವೆ ಮಾಡುತ್ತಾ ಜನರ ಒಳಿತಿನ ಬಗ್ಗೆ ಚಿಂತಿಸುತ್ತಾ ಪ್ರಾಮಾಣಿಕವಾಗಿ ಸಹಾನುಭೂತಿಯಿಂದ ಮತ್ತು ಜನತೆಯ ಅಭಿವೃದ್ಧಿಯ ದಾರಿದೀಪವಾಗಿರುತ್ತಾರೆ. ಹಾಗೆ ನಮ್ಮ ಶಾಲೆಯ ಬಗ್ಗೆ ಇವರಿಗೆ ಅಪಾರ ಅಭಿಮಾನವನ್ನು ಇಟ್ಟುಕೊಂಡಿರುತ್ತಾರೆ.
ಸದಾ ಸಹಾಯ ನೀಡುತ್ತಿರುವ ಇವರು ನಮ್ಮ ವಿದ್ಯಾರ್ಥಿಗಳಿಗೆ ಅಪಾರ ಪ್ರೇರಣೆಯಾಗಿರುತ್ತಾರೆ. ಮಕ್ಕಳ ಶಿಕ್ಷಣಕ್ಕೆ ಮತ್ತು ಸೌಕರ್ಯಗಳ ಸುಧಾರಣೆಗೆ ತಾವು ನೀಡಿರುವ ಬೆಂಬಲಕ್ಕಾಗಿ ಹೃದಯದಿಂದ ನಮ್ಮ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಪೋಷಕರ ಪರವಾಗಿ ನಿಮ್ಮನ್ನು ಈ ಸಮಾರಂಭಕ್ಕೆ ನನ್ನ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಸನ್ಮಾನ್ಯ ಶ್ರೀ ನಾಗೇಂದ್ರ ಬಸ್ಸಾರ್ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭದ್ರಾವತಿ ಮಕ್ಕಳನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುತ್ತಿರುವ ಇವರು ಭದ್ರಾವತಿ ತಾಲೂಕಿನಾದ್ಯಂತ ಶಿಕ್ಷಣದ ಗುಣಮಟ್ಟ ಮೇಲಕ್ಕೆತ್ತಲು ಮಾಡುತ್ತಿರುವ ಪರಿಶ್ರಮ ಗಮನಾರ್ಹವಾಗಿದೆ. ಶಿಕ್ಷಕರಿಗೆ ನೀಡುತ್ತಿರುವ ಮಾರ್ಗದರ್ಶನಗಳು ಅಮೂಲ್ಯವಾಗಿವೆ. ನಮ್ಮ ಶಾಲೆಯ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಹಾಗೆಯೇ ಫಲಿತಾಂಶ ಹಾಗೂ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ತಾವು ಯಾವಾಗಲೂ ಪ್ರೋತ್ಸಾಹವನ್ನು ನೀಡುತ್ತಿದ್ದೀರಾ. ಇದಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ಇಂದು ನಮ್ಮ ಶಾಲೆಯ ಈ ಸಮಾರಂಭಕ್ಕೆ ಮನಪೂರ್ವಕವಾಗಿ ಆಗಮಿಸಿರುವ ತಮಗೆ ನನ್ನ ವೈಯಕ್ತಿಕವಾಗಿ ಹಾಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಗೌರವಾನ್ವಿತ ಸಿಸ್ಟರ್ ಲೈಟ್ಸಿರವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ನಮ್ಮ ಶಾಲೆಯ ಯಶಸ್ಸನ್ನು ರೂಪಿಸುವಲ್ಲಿ ಹಾಗೂ ಶಾಲೆಯ ಮಕ್ಕಳ ಬಗ್ಗೆ ಸದಾ ಚಿಂತನೆಯನ್ನು ಮಾಡುತ್ತಾ ಮಕ್ಕಳ ಸರ್ವತೋನ್ಮುಖ ಬೆಳವಣಿಗೆಗೆ ಕಾರ್ಯನಿರ್ವಹಿಸುತ್ತಾ ಯಾವುದೇ ಸಮಸ್ಯೆ ಬಂದರೂ ಸಮಾಧಾನವಾಗಿ ಬಗೆಹರಿಸಿಕೊಂಡು ಶಿಕ್ಷಕರ ಜೊತೆ ತುಂಬ ಪ್ರೀತಿ ಅಕ್ಕರೆಯಿಂದ ಮಕ್ಕಳ ಬಗ್ಗೆ ಚರ್ಚಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬರುತ್ತಿದ್ದಾರೆ. ಇವರಿಗೂ ಸಹ ನನ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ಉತ್ಸವಕ್ಕೆ ನನ್ನ ಸ್ವಾಗತವನ್ನು ಉತ್ತಮ ಶಿಕ್ಷಕಿಯಾಗಿ ತಾಲೂಕು ಮಟ್ಟದ ಪ್ರಶಸ್ತಿಯನ್ನು ಗಳಿಸಿದ ನಮ್ಮೆಲ್ಲರ ನೆಚ್ಚಿನ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಮುಂದೆ ಬಂದು ಉತ್ತಮ ಸಹಕಾರವನ್ನು ನೀಡುತ್ತಿರುವಂತಹ ಶ್ರೀಮತಿ ನಿರ್ಮಲರವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ನಮ್ಮ ಶಾಲೆಯ PTA ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಕಿರಿಯ ನಾಯಕ್ ಮತ್ತು ಶ್ರೀಮತಿ ಭವ್ಯ ಪ್ರಕಾಶ್ ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸದಾ ಶಾಲೆಯ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಸಂಪೂರ್ಣ ಸಹಕಾರ ನೀಡುತ್ತಾ ಬಂದಿರುತ್ತಾರೆ. ಈ ಶಾಲೆಯ ಬಗ್ಗೆ ತುಂಬ ಗೌರವ ಹಾಗೂ ಕಾಳಜಿ ಇಟ್ಟುಕೊಂಡಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ಗೌರವಾನ್ವಿತ ಫಾದರ್ ಜೋಸ್ ರವರ ನಮ್ಮ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿರ್ತಾರೆ. ಮೃದು ಸ್ವಭಾವ, ನಿಷ್ಠಾವಂತ ಸಹೃದಯರಾಗಿದ್ದು ತಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾ ಹೋಗುತ್ತಿದ್ದಾರೆ. ಇಂದು ಆರಂಭವಾಗುತ್ತಿರುವ ಈ ಕಾರ್ಯಕ್ರಮ ನಮ್ಮ ಶಾಲೆಯ ವಿದ್ಯಾರ್ಥಿ ಪ್ರತಿನಿಧಿಗಳಾಗಿರುವಂತಹ ತುಂಬಲಿ ನಮ್ಮ ಮಕ್ಕಳ ಪ್ರತಿಭೆ, ಪರಿಶ್ರಮ, ಕಲಿಕೆ ಇವುಗಳ ಸೊಬಗು ನಿಮಗೆ ಖಂಡಿತ ಖುಷಿ ನೀಡುತ್ತದೆ. ಇಂದಿನ ಕಾರ್ಯಕ್ರಮಗಳನ್ನು ಮನಸಾರೆ ಆನಂದಿಸುವಂತಾಗಲಿ. ನನ್ನ ನಲ್ಮೆ ವಿದ್ಯಾರ್ಥಿಗಳೇ, ನಿಮ್ಮದು ಈ ವೇದಿಕೆ. ಇಂದಿನ ಈ ಕಾರ್ಯಕ್ರಮದ ನಿಜವಾದ ನಕ್ಷತ್ರಗಳು ನೀವೇ. ವಿದ್ಯಾರ್ಥಿಗಳು ವರ್ಷ ಪೂರ್ತಿ ಓದಿನಲ್ಲಿ, ಕ್ರೀಡೆಯಲ್ಲಿ, ಕಲೆಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸುವ ಸಾಕ್ಷಿಯ ದಿನವಾಗಿದೆ. ಇಂದು ಈ ಸ್ಥಳದ ಮೇಲೆ ಹೆಜ್ಜೆ ಇಡುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಬ್ಬ ಕಲಾ ಸಾಹಸಿಯಾಗಿರುತ್ತಾನೆ. ಅವರ ವಿಶ್ವಾಸಕ್ಕೆ ನೀಡುವ ವಿಶೇಷ ದಿನ ಇದು. ಇವರ ಮುಂದಿನ ಜೀವನಕ್ಕೆ ಪ್ರೇರಣೆಯಾಗಲಿ. ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳನ್ನು ನನ್ನ ಅಕ್ಕರೆಯ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ವ್ಯಕ್ತಿ ನಮ್ಮ ಮಧ್ಯೆ ಆಸೀನರಾಗಿರುತ್ತಾರೆ. ನಮ್ಮ ಈ ಶಾಲೆಯಲ್ಲಿ ಕಳೆದ 1 ವರ್ಷ 7 ದಿನಗಳ ಕಾಲ ಮಕ್ಕಳ ಕೈ ಬರಹವನ್ನು ಇಂಪ್ರೂವ್ ಮಾಡಲಿಕ್ಕೆ ಹಾಸನದಿಂದ ಬಂದು ಇಲ್ಲಿ ಒಂದು ಸರಿಯಾದ ಇಂಪ್ಯಾಕ್ಟ್ ತೋರಿಸಿದ ಒಬ್ಬ ಗಣ್ಯ ವ್ಯಕ್ತಿ ನಮ್ಮ ಮಧ್ಯೆ ಆಸೀನರಾಗಿರ್ತಾರೆ. ಶ್ರೀ ಕುಮಾರಸ್ವಾಮಿ ಸ್ವರ್ ಹಾಗೂ ಅವರ ಧರ್ಮಪತ್ನಿ ಶಿಲ್ಪಾರವರು. ಅವರಿಬ್ಬರಿಗೂ ಆತ್ಮೀಯವಾದ ಸ್ವಾಗತವನ್ನು ನಾನು ಕೋರುತ್ತಾ ಇದ್ದೇನೆ.
ಈ ದಿನ ನಿಮಗೆ ಎಂದು ನೆನೆಯುವ ಒಂದು ಉತ್ಸವವಾಗಿ ಮಾರಲಿ. ಬಂದಿರುವ ಎಲ್ಲ ಪೋಷಕರಿಗೂ ನಮ್ಮ ಸಹೋದ್ಯೋಗಿ ಮಿತ್ರರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. We welcome you to this grand celebration. To mark the auspicious beginning of our annual day program, I now invite all our dignitaries on the dais to kindly join us for the traditional lighting of the lamp. शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोस्तुते दीपज्योतिर्नमोस्तुते शुभं कुरु त्वं कल्याणम् आरोग्यं धनसम्पदः. Thank you, respected dignitaries, for illuminating this celebration with your presence and blessings. With utmost respect and deep admiration, I now humbly call upon our Honorable Chief Guest, Most Reverend Dr. Givargis Mar Makarios, Bishop of Puttur, to kindly come forward and share a few words words of inspiration with us on this auspicious annual day celebration. His Excellency, we are truly honored by your gracious presence. ಪವಿತ್ರ ಮಾತೆ ಮರಿಯಮ್ಮಳ ಮಧ್ಯಸ್ಥಿಕೆಯನ್ನು ಪ್ರಾರ್ಥಿಸಿ 33ನೇ ವಾರ್ಷಿಕ ಶಾಲಾ ವಾರ್ಷಿಕಾಚರಣೆಯ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಸೆಂಟ್ ಮೇರೀಸ್ ಶಾಲೆಯ HM ವಂದನೀಯ ಫಾದರ್ ಜಾನ್ ನೆಲಿವಿಳ, ವಂದನೀಯ ಫಾದರ್ ಜಸ್ವಿನ್, ಅದೇ ರೀತಿ ಸಿಸ್ಟರ್ ಈ ಶಾಲೆಯ ಹೆಮ್ಮೆಯ ಅಧ್ಯಾಪಕಿ ಶ್ರೀಮತಿ ನಿರ್ಮಲಾ, ಹೆತ್ತವರ ಸಂಘದ ಅಧ್ಯಕ್ಷರು, ಅದೇ ರೀತಿ ವಿದ್ಯಾರ್ಥಿನಿಯರ ಪ್ರತಿನಿಧಿಗಳಾಗಿರ್ತಕ್ಕಂಥ ಅಕ್ಕರೆಯ ವಿದ್ಯಾರ್ಥಿಗಳೇ, ಅದೇ ರೀತಿ ಕೈ ಅಕ್ಷರದ ಮೂಲಕ ಉತ್ತಮವಾದ ರೀತಿಯಲ್ಲಿ ಬರಹವನ್ನು ಯಾವ ರೀತಿಯಲ್ಲಿ ಮಾಡ್ಬೋದೆಂಬ ತಿಳಿಸಿಕೊಟ್ಟಂಥ ಆತ್ಮೀಯರಾದ ಇಬ್ಬರು ಪತಿ ಪತ್ನಿಯರು, ಅದೇ ರೀತಿ ಇಲ್ಲಿ ನೆರೆದಿರ್ತಕ್ಕಂಥ ಹೆತ್ತವರೇ, ಪೋಷಕರೇ, ಅಧ್ಯಾಪಕರೇ, ಅಧ್ಯಾಪಕೇತರ ವೃಂದದವರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಊರ ಮಗನಿಯರೇ, ಎಲ್ಲರಿಗೂ ಈ ದಿನದ ಶುಭವನ್ನು ನಾನು ಕೋರುತ್ತಾ ಇದ್ದೇನೆ. ಶಾಲಾ ವಾರ್ಷಿಕ ಆಚರಣೆ ಅಂದರೆ ಅದು ಈ ವಿದ್ಯಾಕ್ಷೇತ್ರದ ವಾರ್ಷಿಕ ಹಬ್ಬ. ಈ ವಿದ್ಯಾಕ್ಷೇತ್ರದಲ್ಲಿ ವಿದ್ಯಾರ್ಜನೆಯನ್ನು ಮಾಡತಕ್ಕಂಥ ವಿದ್ಯಾರ್ಥಿಗಳು, ಅವರಿಗೆ ಬೋಧನೆ ಮಾಡತಕ್ಕಂಥ ಶಿಕ್ಷಕರು, ಇನ್ನಿತರ ಸಹಕಾರವನ್ನು ಕೊಡ್ತಕ್ಕಂಥ ವ್ಯವಸ್ಥಾಪಕ ಆಡಳಿತ ವೃಂದದವರು, ಅದೇ ರೀತಿ ಹೆತ್ತವರು, ಪೋಷಕರು,
ಸರ್ಕಾರ ಹಾಗೂ ಈ ಸಮಾಜ ಸೇರಿ ಈ ಒಂದು ವಿದ್ಯಾಕ್ಷೇತ್ರವನ್ನು ಇಲ್ಲಿ ಕಳೆದ 33 ವರ್ಷಗಳಿಂದ ಉತ್ತರೋತ್ತರವಾಗಿ ಬೆಳೆಸಿ ಈ ಒಂದು ರೀತಿಯಲ್ಲಿ ನಾವಿದ್ದೇವೆ. ಆ ಶಾಲೆ, ಈ ವಿದ್ಯಾಕ್ಷೇತ್ರ ತನ್ನ ವಾರ್ಷಿಕ ಹಬ್ಬದ ಆಚರಣೆಯ ಸಡಗರದಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಗೂ ಅದೇ ರೀತಿ ಎಲ್ಲ ಶಿಕ್ಷಕರಿಗೂ ಆಡಳಿತ ವರ್ಗದವರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದು ಅತಿ ಸಂತೋಷದ ಸಂಗತಿ ಏನೆಂದರೆ, ನಮ್ಮ ಮುಖ್ಯೋಪಾಧ್ಯಾಯರು ವಂದನೀಯ ಫಾದರ್ ಜಾನ್ ಎಲಿವಿಳ, ಅದೇ ರೀತಿ PET ಶಿಕ್ಷಕರು ಕರಣ್ ಸಿಂಗ್ ಸಾರ್ ಅವರು, ಅದೇ ರೀತಿ ಶ್ರೀಮತಿ ನಿರ್ಮಲಾ ಮೇಡಮ್ ಅವರು ವಿಶೇಷವಾದ ಪ್ರಶಸ್ತಿಯನ್ನು ಗಳಿಸತಕ್ಕಂಥದ್ದನ್ನು ನಾವಿಲ್ಲಿ ಕೇಳಿದ್ದೇವೆ ವರದಿಯಲ್ಲಿ. ಮಗದೊಮ್ಮೆ ಇಲ್ಲಿ ನೆರೆದಿರ್ತಕ್ಕಂಥ ಅದೇ ರೀತಿ ನನ್ನ ವೈಯಕ್ತಿಕ ಹೆಸರಿನಲ್ಲಿ ನಿಮಗೆ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪವಿತ್ರ ಬೈಬಲ್ನಲ್ಲಿ ಈ ರೀತಿ ಉಲ್ಲೇಖನವಾಗಿದೆ: ದೇವರಲ್ಲಿರುವ ಭಯ ಭಕ್ತಿ ಜ್ಞಾನದ ಆರಂಭ, ನಂಬಿಗಸ್ತರಿಗೆ ಅದರ ಉಗಮ ಸ್ಥಾನ ತಾಯಿಯ ಉದರ. ಸುಜ್ಞಾನವನ್ನು ನೀಡುವವನನ್ನು ನಾನು ಕೊಂಡಾಡುವೆ, ಅದನ್ನು ಅಭ್ಯಸಿಸಲು ನಾನು ತೀರ್ಮಾನಿಸಿರುವೆ. ಒಳಿತನ್ನು ಕುರಿತು ನಾನು ಆಸಕ್ತನಾದೆ, ನಾನೆಂದಿಗೂ ನಿರಾಸೆ ಪಡೆನು. ವಿದ್ಯಾಕ್ಷೇತ್ರ, ಶಿಕ್ಷಣ, ಅದೇ ರೀತಿ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದು ಬದುಕಿನಲ್ಲಿ ಸಾಧನೆ ಮಾಡತಕ್ಕಂಥದ್ದನ್ನು ನಾವು ಈ ಮೊದಲೇ ತಿಳಿದಿದ್ದೇವೆ. ಈ ವೇದಿಕೆಯಲ್ಲಿ ಇರತಕ್ಕಂಥ ನಾವೆಲ್ಲರೂ, ಅದೇ ರೀತಿ ಮುಂದುಗಡೆ ಆಗಿರ್ತಕ್ಕಂಥ ನೀವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಶಾಲೆಗಳಲ್ಲಿ ಅಭ್ಯಾಸ ಮಾಡಿ ನಮ್ಮ ರಾಜ್ಯದ ವಿವಿಧ ಭಾಗಗಳಲ್ಲಿ, ನಮ್ಮ ದೇಶದ ವಿವಿಧ ಸ್ಥಳಗಳಲ್ಲಿ ಎಲ್ಲ ಸೇವೆಯನ್ನು ಮಾಡ್ತಾ ಇದ್ದೀರಿ. ಭಗವಂತನು ಕರುಣಿಸಿರ್ತಕ್ಕಂಥ ಒಂದು ಬದುಕು, ಅದು ಯಾವತ್ತೂ ನಿಂತ ನೀರಾಗಬಾರದು, ಅದು ಮುಂದೆ ಸಾಗಬೇಕು. ಅದರಲ್ಲಿ ಆದ್ಯತೆಯನ್ನು ಪಡೆಯುವಂಥದ್ದು ವಿದ್ಯಾರ್ಜನೆ. ಮಕ್ಕಳಿಗೆ ಉತ್ತಮವಾದ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ಹೆತ್ತವರ ಕರ್ತವ್ಯ. ಮಕ್ಕಳೇ ನಿಮ್ಮ ಆಸ್ತಿ. ಮಕ್ಕಳನ್ನು ಆಸ್ತಿ ಮಾಡಿದಾಗ ಅವರನ್ನು ಸಮಾಜದ ಉತ್ತಮ ಪ್ರಜೆಗಳಾಗಿ ಪರಿವರ್ತಿಸಲು ನಿಮಗೂ ಹಾಗೂ ನಿಮ್ಮ ಮಕ್ಕಳು ಕಲಿಯುವಂಥ ಶಾಲಾ ಕ್ಷೇತ್ರಗಳು, ವಿದ್ಯಾಕ್ಷೇತ್ರಗಳು ಅದಕ್ಕೆ ಕಾರಣವಾಗಿ ಅದಕ್ಕೆ ಪೂರಕವಾಗಿ ಸೇವೆಯನ್ನು ಸಲ್ಲಿಸುತ್ತಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಆತ್ಮೀಯ ಬಂಧು ಭಗಿನಿಯರೇ, ಹೆಚ್ಚಾಗಿ ಮಾತಾಡಲು ನಾನು ಹೋಗುವುದಿಲ್ಲ. ಈ ರೀತಿ ಹೇಳ್ತಾರೆ, ನಮ್ಮ ಬದುಕಿನಲ್ಲಿ ನಮ್ಮ ತಿಳುವಳಿಕೆ ಪ್ರಕಾರ 3 ಜೀವಿಗಳು ಸಂಗ್ರಹಣೆಯನ್ನು ಮಾಡುತ್ತವೆ. ತಮಗೆ ಬೇಕಾದಂಥ ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಬದುಕನ್ನು ನಿಭಾಯಿಸುವಂಥದ್ದು. ಅದರಲ್ಲಿ ಒಂದನೆಯದು ಇರುವೆ, ಬಹುಶಃ ನೀವು ಕೇಳಿರ್ಬೋದು. ಎರಡನೆಯದು ಜೇನು ನೊಣ, ಅದು ಕೂಡ ಸಂಗ್ರಹಣೆ ಮಾಡಿ ಜೇನು ಮಾಡಿ ಬದುಕುವಂಥದ್ದು. ಮೂರನೆಯ ಜೀವಿ
ವಿಶೇಷವಾದ ಜೀವಿ, ಅದು ಬೇರೆ ಯಾರಲ್ಲ, ನಾವೇ ಮಾನವರು. ಈ ಇರುವೆ ಅದೇ ರೀತಿ ಜೇನುನೊಣ ಯಾವ ರೀತಿ ಸಂಗ್ರಹಣೆ ಮಾಡುವಂಥದ್ದು ನಮಗೆ ಗೊತ್ತಿದೆ, ಅವರಿಗೆ ಬೇಕಾದದ್ದು ಮಾತ್ರ. ಆದರೆ ನಮಗೆ ತಿಳುವಳಿಕೆ ಇರುವವರಿಗೆ, ಮಾನವರಿಗೆ, ಸಜ್ಜನರಿಗೆ ಬೇಕಾದದ್ದು ಅದು ತಲೆಮಾರಿಗೆ ನಿಲ್ಲುವ ರೀತಿಯಲ್ಲಿ ಸಂಗ್ರಹಣೆ ಆಗಬೇಕು. ಮಕ್ಕಳಿಗೂ ಮಕ್ಕಳಿಗೂ ಮರಿಮಕ್ಕಳಿಗೂ ಆ ರೀತಿ ಅದು ಮುಂದುವರಿಬೇಕು. ಸಂಪತ್ತು ಬೇಕು, ಸಿರಿವಂತಿಕೆ ಅಲ್ಲ, ಹೃದಯವಂತಿಕೆ ಇದ್ದಾಗ ಸುಸಮಾಜ, ಸಜ್ಜನ ವ್ಯಕ್ತಿಗಳು, ಯಾವುದೇ ವಿದ್ಯಾಕ್ಷೇತ್ರ ಈ ರೀತಿಯ ಬೋಧನೆ ಮುಖಾಂತರ ಮಕ್ಕಳಿಗೆ ಜ್ಞಾನವನ್ನು ಕೊಡುವುದರ ಮೂಲಕ ಸಂಸ್ಕಾರಯುತವಾದ ಬದುಕನ್ನು ಕೂಡ ಕೊಡಬೇಕು ಎಂಬುದು ನನ್ನ ಅನಿಸಿಕೆ. ನಡೆನುಡಿಗಳಲ್ಲಿ ಕೇವಲ ಜ್ಞಾನದ ಆರ್ಜನೆ ಮಾತ್ರ ಸಾಲದು, ನಡೆನುಡಿಗಳಲ್ಲಿ ಮಾನವನಾಗಿ ಮಾನವೀಯತೆಯ ಮೌಲ್ಯಗಳನ್ನು ಸಾರುವ ರೀತಿಯಲ್ಲಿ ಸಮಾಜದ ಅದೇ ರೀತಿ ವಿವಿಧ ಕ್ಷೇತ್ರಗಳ ನಮ್ಮ ಬದುಕಿನ ಎಲ್ಲ ಆಯಾಮಗಳಲ್ಲೂ ಒಳ್ಳೆಯತನವನ್ನು ತೋರಿಸುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ನಾನು ಓದಿದ ಪವಿತ್ರ ಗ್ರಂಥದ ವಾಕ್ಯದಲ್ಲಿ ಒಳಿತನ್ನು ನಾನು ಸ್ವೀಕರಿಸುವೆನು, ಅದಕ್ಕೆ ಬೇಕಾಗಿ ನನ್ನನ್ನೇ ನಾನು ಸಮರ್ಪಣೆ ಮಾಡುತ್ತೇನೆ ಎಂಬಂಥ ಒಂದು ವಿಚಾರ ಅಲ್ಲಿ ಇದೆ. ಆ ರೀತಿ ನಮ್ಮ ಮಕ್ಕಳು ಉತ್ತಮವಾದ ವಿದ್ಯೆಯನ್ನು ಈ ವಿದ್ಯಾಕ್ಷೇತ್ರದ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ಒಂದು ಸ್ಪರ್ಧಾತ್ಮಕವಾದಂಥ ಜಗತ್ತಿನಲ್ಲಿ ನಾವಿದ್ದೇವೆ, ಅದಕ್ಕೆ ಪೂರಕವಾಗುವಂಥ ರೀತಿಯಲ್ಲಿ, ಅದಕ್ಕೆ ಸಲ್ಲುವಂಥ ರೀತಿಯಲ್ಲಿ ಉತ್ತಮ ವಿದ್ಯೆಯನ್ನು ಆರ್ಜನೆ ಮಾಡಲಿ ಎಂಬ ಹಾರೈಕೆಯೊಂದಿಗೆ ಈ ವಿದ್ಯಾಕ್ಷೇತ್ರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಪ್ರದೇಶದಲ್ಲಿ ನಾನಾ ಜಾತಿ ಮತದವರಿಗೆ ಭೇದ ಭಾವಗಳಿಲ್ಲದೆ, ವಿದ್ಯೆಯಲ್ಲಿ ಭೇದ ಭಾವಗಳಿಲ್ಲ, ಭಾಷೆಯಲ್ಲಿ ಭೇದ ಭಾವಗಳಿಲ್ಲ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರುವವ, ನನ್ನ ಹೆತ್ತವರು ಕೇರಳದವರು, ನಾನೇ ಹುಟ್ಟಿ ಬೆಳೆದದ್ದು ತುಳುನಾಡಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಕಲಿತ 2 ಮಾತೃಭಾಷೆಗಳು ನನಗಿದೆ, ಮಲಯಾಳಂ ಮತ್ತು ತುಳು. ಅದೇ ರೀತಿ ಕಲಿತ ಕನ್ನಡಾಂಬೆಯ ಮಾತೃಭಾಷೆ ನನ್ನ ಮಾತೃಭಾಷೆ. ಇದರಲ್ಲಿ ಜಾತಿ ಇಲ್ಲ. ನಾವು ಈ ಎಲ್ಲೇ ಹೋಗಲಿ, ಕರ್ನಾಟಕದವರಂದರೆ ನಾವು ಕನ್ನಡ ಮಾತಾಡ್ತೇವೆ. ಕುಡ್ಲದವರಂದ ಹೇಳಿದರೆ ನಾವು ತುಳು ಮಾತಾಡ್ತೇವೆ. ಕೇರಳದವರಾದರೆ ಮಲಯಾಳಂ ಕೂಡ ಮಾತಾಡ್ತೇವೆ. ಆ ರೀತಿ ಸಮಾಜದ ಉತ್ತಮ ಬೆಳವಣಿಗೆಗೆ ಪೂರಕವಾದ ಕೊಡುಗೆಯನ್ನು ಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹೆತ್ತವರು ಆ ರೀತಿಯಲ್ಲಿ ಪೂರಕವಾದ ರೀತಿಯಲ್ಲಿ ಸ್ಪಂದನೆ ಮಾಡಿ ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿ, ನಿಮ್ಮ ಆಸ್ತಿಯಾಗಿ ಅವರನ್ನು ಬೆಳೆಸಿ. ಅದೇ ರೀತಿ ಇಲ್ಲಿ ಕಲಿತು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಎಲ್ಲರೂ ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ತಮ್ಮ ಬದುಕಿನಲ್ಲಿ ತೊಡಗಿಸಿಕೊಳ್ಳುವ ಹಾರೈಕೆಯೊಂದಿಗೆ, ವಿಶೇಷವಾಗಿ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ, ಹೊಸ ವರ್ಷ ಕೂಡ ಬರ್ತಾ ಇದೆ. ಈ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಗಳನ್ನು ಹಾರೈಸಿ ಮಗದೊಮ್ಮೆ ಎಲ್ಲರಿಗೂ ವಂದಿಸಿ, ಜೈ ಕ್ರೈಸ್ಟ್, ಜೈ ಕರ್ನಾಟಕ. For your thoughtful, inspiring and meaningful words. Your message has truly enriched this occasion and blessed us abundantly. Now, may I humbly request our esteemed guest, His Excellency, to please come forward and take the seat of honor at the front. We would like to offer a small token of our love and respect. I request Reverend Father John Nelivilla and Sister Lightsey to kindly honor our esteemed guest.
ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದನೇ ಸೃಷ್ಟಿ ಮಾಡಿರೋದು. ಏನೇ ಕಾಣ್ತಾ ಇದೆ ನಮ್ಮ ಕಣ್ಮುಂದೆ ಅಂತಂದ್ರೆ ವಿಮಾನದಿಂದ ಎಲ್ಲದೂ ಕೂಡ ಮನುಷ್ಯ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಇಲ್ಲಿರುವಂತಹ ಮಣ್ಣು, ನೀರು, ಗಾಳಿ, ಬೆಳಕನ್ನೇ ಉಪಯೋಗಿಸಿ ಕಂಡುಹಿಡಿದಿರೋದು. ಆದರೆ ಅದನ್ನ ಕಂಡುಹಿಡಿಯೋದ್ರ ಮತ್ತೆ ಸೃಷ್ಟಿ ಮಾಡುವ ಹಿಂದಿನ ಏನಿದೆ ಅಂತಂದ್ರೆ ಅವ್ರ ಹಿಂದೆ ಒಂದು ದಿನ ನಾವಿವತ್ತು ವೇದಿಕೆ ಮೇಲೆ ಮುಂದೆ ಕೂತಿದ್ದಂತಹ ಒಬ್ಬ ವಿದ್ಯಾರ್ಥಿ ಮಾಡಿರುವಂತಹ ಸಾಧನೆ ಅವೆಲ್ಲ. ಇವತ್ತು ಆ ವಿದ್ಯಾರ್ಥಿ ಒಂದು ಶಾಲೆಯಲ್ಲಿ ಕಲಿತಂತಹ ಪಾಠ, ಆ ಶಾಲೆಯಲ್ಲಿ ಅವರಿಗೆ ಬೋಧನೆ ಸಿಕ್ಕಂತಹ ಬೋಧನೆ, ಆ ನಮ್ಮ ಕಣ್ಣಿಗೆ ಕಾಣ್ತಿರೋದು ಎಲ್ಲದೂ ಕೂಡ ಈ ಕಣ್ಣಿಗೆ ಕಾಣ್ತಿರೋದೆಲ್ಲ ಒಂದು ಇದೆ. ಆದರೆ ಇವತ್ತು ನಾನು ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ನಾನು ಓದೋದ್ರಲ್ಲಿ ಹಿಂದೆ ಇದ್ದೀನಿ, ನಾನು ಫಸ್ಟ್ ರ್ಯಾಂಕ್ ಬರ್ತಾ ಇಲ್ಲ, ನಾನು ಬರೀ ಸೆಕೆಂಡ್ ರ್ಯಾಂಕ್ ಇದ್ದೀನಿ, ನಾನು ಥರ್ಡ್ ಇದ್ದೀನಿ, ನಾನು ಫಿಫ್ತ್ ಇದ್ದೀನಿ, ನಾನು ಸೆಕೆಂಡ್ ಕ್ಲಾಸ್ ಇದ್ದೀನಿ, ಲಾಸ್ಟ್ ಇದ್ದೀನಿ. ಯಾರು ಕೊರಗುವ ಅಗತ್ಯ ಇಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರೆ ಓದಿರೋರು ಮಾತ್ರ ಮೇಲೆ ಹೋಗಿಲ್ಲ, ಓದ್ದೇ ಇರೋರು ಕೂಡ ತುಂಬಾ ದೊಡ್ಡ ಸ್ಥಾನದಲ್ಲಿದ್ದಾರೆ. ಓದ್ದೇ ಇರೋರು ಕೂಡ ತುಂಬಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ಸಾವಿರಾರು ಜನ, ಲಕ್ಷಾಂತರ ಓದಿರೋ ಜನರಿಗೆ ಕೆಲಸವನ್ನ ಕೊಟ್ಟಿರುವಂತ ಓದಿದೆ ಇರುವಂತಹ ಜನರು ಕೂಡ ಇದ್ದಾರೆ. ಅತಿ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಕೂಡ ಇದ್ದಾರೆ. ಈ ಶಾಲೆ ಅನ್ನೋದು ಬರೀ ವಿದ್ಯಾಭ್ಯಾಸ ಅಷ್ಟೇ ಅಲ್ಲ, ಸಂಸ್ಕೃತಿ, ಮನರಂಜನೆ, ಆಟ ಎಲ್ಲ ವಿಭಾಗದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಸಾಧನೆ ಮಾಡಲಿಕ್ಕೆ, ಅಚೀವ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಆಟದಲ್ಲಿ ಸಣ್ಣ ಸಣ್ಣ ಆಟಗಳಿಲ್ಲ, ನಾವೆಲ್ಲ ನೋಡ್ತೀವಿ ಮಾಡೋದ್ರಲ್ಲಿ ಯಾವ್ಯಾವ ಲೆವೆಲಲ್ಲಿ ಸಾಧನೆಗಳು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳನ್ನ ಕಾಂಪಿಟೇಷನ್ ಮಾಡುವಂಥ ಸಾಧನೆಗಳು ಮಾಡ್ತಾ ಇದ್ದಾರೆ. ಮಕ್ಕಳೇ, ನಾನೇನು ಹೇಳ್ತೀನಿ, ನಿಮಗೆ ಯಾವ ವಿಚಾರದಲ್ಲಿ ತುಂಬ ಆಸಕ್ತಿ ಇದೆಯೋ, ನಾನು ತಂದೆ ತಾಯಿಗಳು ಅದನ್ನೇ ಹೇಳಲಿಕ್ಕೆ ಬಯಸ್ತೀನಿ. ಮಕ್ಕಳಿಗೆ ಯಾವ ವಿಚಾರದಲ್ಲಿ ಆಸಕ್ತಿ ಇದೆಯೋ ಆ ಆಸಕ್ತಿ ಇರೋವಂಥ ವಿಚಾರದಲ್ಲಿ ಸ್ವಲ್ಪ ಒತ್ತನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮಕ್ಕಳು SLCಗೆ ಬರೋ ಅಷ್ಟರಲ್ಲಿ ಗೊತ್ತೇ ಆಗೋಗ್ಬಿಡುತ್ತೆ, ನನ್ನ ಮಗ ಡ್ಯಾನ್ಸಲ್ಲಿ ಫಸ್ಟ್ ಇದ್ದಾನೋ, ಆಟದಲ್ಲಿ ಫಸ್ಟ್ ಇದ್ದಾನೋ, ಓದೋದ್ರಲ್ಲಿ ಫಸ್ಟ್ ಇದ್ದಾನೋ, ಅಥವಾ ಏನಾದರೂ ವಸ್ತುಗಳನ್ನು ಕರೆಂಟಿಂದು ಅದು ಇದು ರಿಪೇರಿ ಮಾಡೋದ್ರಲ್ಲಿ ಫಸ್ಟ್ ಗೊತ್ತಾಗ್ಬಿಡುತ್ತೆ. ದಯವಿಟ್ಟು ಅದಕ್ಕೆ ಒತ್ತು ಕೊಡಿ. ಮತ್ತೇನು ಹೇಳ್ತೀನಿ ಅಂತಂದರೆ, ನಾವು 800 ಕೋಟಿ ಜನಸಂಖ್ಯೆಯಲ್ಲಿ 800 ಥರ ಹೆಬ್ಬೆಟ್ಟು ದೇವರು ನಮಗೆ ಕೊಟ್ಟಿದ್ದಾನೆ. 800 ಥರ. ಈ ಇಷ್ಟು ಹೆಬ್ಬೆಟ್ಟಿನಲ್ಲಿ ಒಬ್ಬರಿಗೆ ಇನ್ನೊಬ್ಬರಿಗೆ ಹೋಲಿಕೆ ಆಗದೆ ಇರೋ ಅಂಥ ಗುರುತನ್ನು ದೇವರು ನಮ್ಮನ್ನು ಸೃಷ್ಟಿ ಮಾಡಿ ಇಲ್ಲಿ ಕಳಿಸಿದ್ದಾನೆ. ಆ ಪ್ರತಿಯೊಂದು ವ್ಯಕ್ತಿ, ಈಗ ಹುಟ್ಟಿರೋ ವ್ಯಕ್ತಿಲೂ ಕೂಡ ಇನ್ನೊಬ್ಬರಿಗೆ ಈ ಹೆಬ್ಬೆಟ್ಟು ಮ್ಯಾಚ್ ಆಗಲ್ಲ. ಅಂಥ ಸೃಷ್ಟಿ ಭೂಮಿ ಮೇಲಿದೆ. ಆದರೆ ಯಾರು ಏನೇ ಕಂಡುಹಿಡೀಲಿ, ಏನೇ ಮಾಡಲಿ, ಏನೇ ಮಾಡಿದರೂ ಕೂಡ ಆ ವ್ಯಕ್ತಿ ಒಂದು ಸ್ಕೂಲಿಂದ ಬಂದಿರ್ತಾನೆ, ಅವನು ಅಲ್ಲಿ ಕಲ್ತು ಬಂದು ಏನೋ ಒಂದು ಅಚೀವ್ಮೆಂಟ್ ಮಾಡಿರ್ತಾನೆ. ಕೊನೆಗೆ ಏನಾಗುತ್ತಪ್ಪ ಅಂತಂದರೆ, ಕೊನೆಗೆ ಎಷ್ಟೇ ಸಾಧನೆ ಮಾಡಿದೀವಿ, ಎಷ್ಟೇ ದೊಡ್ಡವರಾಗಿದ್ದೀವಿ ಅಂದರೂ ಕೊನೆಗೆ ನಾವು ಉಳಿಯೋದು 5 ನಿಮಿಷ. 5 ನಿಮಿಷ ಅಷ್ಟೇ. ಯಾರಿಗೆ ಗೊತ್ತಿದೆ ನಾವು 5 ನಿಮಿಷಕ್ಕಿಂತ ಜಾಸ್ತಿ ಉಳಿತೀವಂತ? ನೀವು ಅಂದ್ಕೊಂಡಿರ್ಬೋದು ನಾನು 70 ವರ್ಷ, 80 ವರ್ಷ, 100 ವರ್ಷ ಬದುಕ್ತೀನಿ ಅಂತ. ಎಲ್ಲ ಸುಳ್ಳು. ನಾವು ಬರೀ 5 ನಿಮಿಷ ಬದುಕೋದು. 800 ಜನನೂ ಕೂಡ 5 ನಿಮಿಷದ ಮೇಲೆ 5 ನಿಮಿಷನೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಹೇಳ್ತೀನಿ ಕೇಳಿ. ನಾವೇನೇನೆಲ್ಲ ಕಂಡುಹಿಡ್ದಿದ್ದೀವೋ, ಈ ಭೂಮಿ ಮೇಲೆ ಏನೇನು ನೋಡ್ತಾ ಇದ್ದೀವೋ, ಅವಕ್ಕೆಲ್ಲ ಯಾವುದಕ್ಕೂ ಲೈಫ್ ಇಲ್ಲ. ಗಾಳಿ, ನೀರು, ಬೆಳಕು. ಗಾಳಿ ಇಲ್ಲದೆ ಇದ್ದರೆ 5 ನಿಮಿಷದ ಮೇಲೆ ನಾವು 800 ಕೋಟಿ ಇಲ್ಲಿರೋರೆಲ್ಲರೂ ಉಳಿತೀವ? ಇಂಪಾಸಿಬಲ್. ಗಾಳಿ ಇಲ್ಲದೆ 5 ನಿಮಿಷದ ಮೇಲೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಊಟ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಕಂಡುಹಿಡ್ದಿರೋ ವಸ್ತುಗಳು, ಅದು ಎಷ್ಟೇ ದೊಡ್ಡದಾಗಿರಲಿ, ಅದು ಎಷ್ಟೇ ಕೋಟಿಗಟ್ಟಲೆ ವ್ಯಾಲ್ಯೂದಿರಲಿ, ಅದಿಲ್ಲದೆ ನಾವು 100 ವರ್ಷ ಬದುಕ್ತೀವಿ. 100ಗೆ 100 ವರ್ಷನೂ ಬದುಕ್ತೀವಿ, ಅದಕ್ಕಿಂತ ಜಾಸ್ತಿನೂ ಬದುಕ್ತೀವಿ. ನಾನು ಮತ್ತೆ ಇನ್ನೂ ಮಾತಾಡ್ತಾ ಹೋದರೆ ಜಾಸ್ತಿ ಆಗುತ್ತೆ. ದಯವಿಟ್ಟು ನನಗೆ ಇಷ್ಟನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಹೇಳ್ತೀನಿ. ವೇದಿಕೆ ಮೇಲಿರೋರಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. Thank you very much, sir, for your heartfelt message and support. We truly appreciate your valuable presence. Excuse me, dear audience, may I... Come in. We are truly delighted that he has made time to be here with us today. Let us welcome with a heartfelt round of applause.
academic excellence deserves appreciation. We will now present proficiency prizes for the year 2024-25 from LKG to 10th standard. Now I invite Mrs. Shazia Noor Aisha to read out the names of the rank holders. It's not about perfect, it's about effort. And when you bring that effort every single day, that's where transformation happens. That's how change occurs. Good evening to one and all present here. Welcome to our annual day ceremony, where we celebrate the exceptional dedication and outstanding achievements of our students. On behalf of St. Mary's English High School, I would like to extend my gratitude for the generous sponsorship for the proficiency prizes by our PTA members, who is always supportive with us. Today, we recognize students who have shown true excellence with the support of their parents, teachers, and their own efforts. I am here to announce the Proficiency Prize 24-25. Now let's start with KG students. Now I request our school headmaster and manager, our beloved very Reverend Father John Nelivela, to distribute the prizes. From LKG section, three of the students got the same score in overall academic performance. Victor Kavan Raj, Shivraj Achar P, Pratyay KR. A great round of applause should come from the audience. Students got the same score in overall academic performance. Aryan M, Lisha N, Adya M. Please come forward to receive your prize from Father John Nelivela. Aryan M, Lisha N, Adya M. Congratulations, dear children. A special thanks to our Father John Nelivela. Now I request Counselor of Osmane, Mrs. Manjula Subarna, to present the prizes. From third standard, two of the students got the same score in overall academic performance. Nidhi G, Chirag R. Gowda. Here both the
students secured the proficiency prize by getting same score in overall academic performance. 4th standard, Nandini. Hearty thanks to our counselor. We have all seen good writing, but you are about to witness is the transformation of writing into an art form. I would like to extend a warm welcome to join us in prize distribution, H.K. Kumar Swami sir. Please come up on stage, sir. From 5th standard, Preksha, Deepa, and from 6th standard, Bhuvana N. Chiradoni. Thank you, sir. Now, I would request our beloved father, Koshi Kakanet, Core Episcopo, founder and CEO of our school, to do the honoring ceremony to our students. 7th standard, Nisarga KN. Nisarga KN. 8th standard, Nishant BV. From 9th standard, Harshita KR. Congratulations, student. Thank you, Father. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡೆಸುತ್ತಾ ಬಂದಿರುತ್ತಾರೆ. SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. A great pride has arrived for demonstrating overall academic brilliance and dedication, the General Proficiency Prize for Class 10. I would request His Excellency, Reverend Dr. Givargis Mar Makarios, the patron of our school and the president of the program, to do the honoring ceremony to toppers of Class 10th in the academic year 24-25. 606 and also have scored full marks in Hindi and mathematics. Congratulations, Muhammad Asjad Khan. For such an excellent performance. Next, our school's second topper, Joshua Thomas, who secured 599 and also scored top in English and Hindi. Congratulations, Muhammad Asjad Khan. Joshua Thomas, who secured 599 and also scored top score in English and Hindi. Congratulations to Joshua Thomas. Our school
Tanvi P. Bosle. Heartfelt congratulations to the students. Your dedication, logic, and spirit have truly set apart a resulted remarkable achievement. It's time to announce the first language English topper. Dhanush B and Jeevan L. Excellent efforts brought you to the stage. Congratulations, dear students. A great round of applause should come for the students who topped in our school in first language English. Second language Kannada topper, Khalandar Ahmad Jan. Marvelous achievement in Kannada. A special thanks to Khalandar Ahmad Jan. Third language Hindi topper, Shantala G. Patil. Hearty congratulations to the students and thanks to Reverend Bishop Dr. Givargis Mar Makarios. I would like to call upon stage our school most senior teacher Nirmala Ma'am, Best Teacher Award winner 2024-25 to distribute the prizes. After much deliberation, it's my pleasure to announce the winners of this year in sports. The names are as follows. Spurti S. in wrestling marked her name in state level under 40 weight. Spurti S., please come up on stage. Again, Kavya M. in wrestling under 43 weight marked her name in state level. Kavya M. Mohammad Rihan Basha got third place in district level. Mohammad Rihan Basha, please come up on stage. Next, Manoj R selected for division level cricket. Manoj R. In cultural activities, our school student Rafia in English poem recitation got first prize in Taluk level. Thank you, ma'am. Now, I would like to call our assistant HM, Sister Light C, to distribute the prizes to the scouts and guides. 8 of our school students got Rajya Puraskar from the state governor. The names of the scouts and the guides in the year 2024-25 is as follows. Joshua Thomas, Megharaj Vedant. The Rajya Puraskar is the highest honor of scouts and guides at the state level India, recognizing achievement in leadership, skills and service awarded by the state governor at a rally after rigorous state level testing areas like first aid, mapping, camping and community service, culminating in the prestigious Rajya Puraskar badge and certificate. Now 2025-26 Scouts and Guides Rajya Puraskars names is as follows. Sanvi S. Pranati C.
Congratulations to all the winners. Thank you, sister. Once again, I would like to extend a special thank you everyone who received the honor, and we are grateful to all the dignitaries for your presence. Congratulations to the students. Let you be the motivation to all upcoming events. It's time to celebrate our hard work. Let's celebrate together. Please enjoy the rest of the evening. Thank you. Presenting the Proficiency Awards, and heartily congratulations to all our brilliant achievers. Good things always arrive at the right moment. It is my pleasure to call Mr. Kiriya Nayak to come forward to announce the best teacher of our school. ದಯವಿಟ್ಟು ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಅಸೋಸಿಯೇಷನ್ನ ಎಲ್ಲ ಮೆಂಬರ್ಸು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಪೇರೆಂಟ್ಸ್ ಆ್ಯಂಡ್ ಟೀಚರ್ ಅಸೋಸಿಯೇಷನ್ನ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಈಗ ನಮ್ಮ ಶಾಲೆಯ 3 ರತ್ನಗಳನ್ನು ವೇದಿಕೆಯ ಮೇಲೆ ಕರೆಯುವಂಥ ಸಮಯ. ನಮ್ಮ ಶಾಲೆಯಲ್ಲಿ 3 ರತ್ನಗಳಿದೆ. ಆ 3 ರತ್ನಗಳನ್ನು ವೇದಿಕೆ ಮೇಲೆ ಕರೆಯುವಂಥ ಸಮಯ ಬಂದಿದೆ. ಅದರಲ್ಲಿ ಒಬ್ಬರು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಈ ಶಾಲೆಯಲ್ಲಿ ಇರೋ ಎಲ್ಲ ಮಕ್ಕಳು ಅವರನ್ನು ಫಾದರ್ ಅಂತ ಕರೀತಾರೆ. ಮತ್ತು ಅವ್ರ ತಂದೆ ತಾಯಿನೂ ಕೂಡ, ಅಂದರೆ ನಾವು ಪೇರೆಂಟ್ಸ್, ನಾವು ಕೂಡ ಅವರಿಗೆ ಫಾದರ್ ಅಂತಲೇ ಕರಿತೀವಿ, ಮತ್ತು ಅವರು ಎಲ್ಲರೂ ಕೂಡ ಫಾದರ್ ಅಂತಲೇ ಕರೀತಾರೆ. ಆ ಫಾದರ್ ಅನ್ನುವ ಒಂದು ಪದಕ್ಕೆ ಗೌರವಯುತವಾಗಿ ಅಂತ ಇರುವಂತಹ ಸರಳ ಸಜ್ಜನಿಕೆಯ, ಯಾವಾಗಲೂ ಹಾಸ್ಯ ಮುಖದಲ್ಲಿರುವಂತಹ ನಮ್ಮ ಅಚ್ಚುಮೆಚ್ಚಿನ ಫಾದರ್ ಜಾನ್ ನೆನವಿಲ್ಲ ಸರ್ ಅವ್ರನ್ನ ನಾನು ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಯಾಕಂತಂದರೆ 30 ನವೆಂಬರ್ 2025 ಬೆಂಗಳೂರಿನಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯುತ್ತೆ, ಅನ್ವೇಷಣೆ ಸಂಸ್ಕೃತಿ ಅಕಾಡೆಮಿ ಅವ್ರ ಕಡೆಯಿಂದ. ಈ ಪ್ರಶಸ್ತಿ ಪ್ರದಾನ ಇದರಲ್ಲಿ ಸಮಾರಂಭದಲ್ಲಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಜಾನ್ ನೆನವಿಲ್ಲ ಸರ್ ಅವರು ಸಮಾಜ ರತ್ನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ. ಸಮಾಜ ರತ್ನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ. ಅದು ನಮ್ಮ ಹೆಮ್ಮೆ, ನಮ್ಮ ಶಾಲೆಗೆ ಒಂದು ಕಿರೀಟ. ಮತ್ತು ನಮ್ಮ ಭದ್ರಾವತಿನಲ್ಲಿ ಇಂಥ ಸಮಾಜ ರತ್ನನ ನಾವು ಪಡ್ಕೊಂಡಿರೋದು ಕೂಡ ಒಂದು ಕಿರೀಟ. ದಯವಿಟ್ಟು ಸರ್ ನಮ್ಮ ಸನ್ಮಾನವನ್ನು ನೀವು ಸ್ವೀಕರಿಸಬೇಕು. PTA ಮೆಂಬರ್ಸ್ ಎಲ್ಲ ದಯವಿಟ್ಟು ಮುಂದೆ ಬನ್ನಿ. ಶಾಲೆ ಸರ್, ನಮ್ಮ ಪುತ್ತೂರು ಸಂಸ್ಥಾನದ ನಮ್ಮ ಕಾಸ್ಟ್ಯೂಮ್ಸ್ ಬಂದಿದೆ, ದಯವಿಟ್ಟು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಮೀನಾಕ್ಷಿ ಮೇಡಮ್ ಎಲ್ಲಿದ್ದರೂ ಕಾಸ್ಟ್ಯೂಮ್ಸ್ ಕಲೆಕ್ಟ್ ಮಾಡ್ಕೋಬೇಕು. ಇದು ನೋಡಿ, ಈ ಸಂದರ್ಭ ನಮಗೆ ಎಷ್ಟು ಖುಷಿ ಕೊಡುವಂಥ ಸಂದರ್ಭ ಅಂದರೆ ನಮ್ಮ ಶಾಲೆಯ ಫಾದರ್ ಅವರು ಮಾಡಿರುವಂಥ ಒಂದು ಅಚೀವ್ಮೆಂಟು ಎಲ್ಲರಿಗೂ ಖುಷಿ ಕೊಡುವಂಥ ಸಂದರ್ಭ. ಚೆಲುವ, ನಮ್ಮ ಶಾಲೆಯಲ್ಲಿ ಹುರಿಮೀಸೆ ಚೆಲುವ ಯಾರು ಗೊತ್ತಿದೆಯಾ? ನಮ್ಮ ಶಾಲೆಯ ಹುರಿಮೀಸೆ ಚೆಲುವ ಕಾಣ್ತಾ ಇದ್ದಾರೆ ಯಾರು ಅಂತೇಳ್ಬಿಟ್ಟು, ಕರಣ್ ಸಿಂಗ್ ಸರ್. ಇವರು ಎಲ್ಲರಲ್ಲೂ ಕೂಡ ಅಚ್ಚುಮೆಚ್ಚಿನ ಸಾರ್ ಇವರು. ಆದರೆ ಆಟ ಮತ್ತು ಪ್ರವಚನಗಳಲ್ಲಿ ಇವರು ಇಮಿಡಿಯೇಟಾಗಿ ಆರ್ಮಿ ಆಫೀಸರ್ ಆಗಿಬಿಡ್ತಾರೆ. ಗನ್ ಮಾತ್ರ ಕೈಯಲ್ಲಿ ಇರೋದಿಲ್ಲ, ಕೋಲು ಒಂದಿರುತ್ತೆ ಅಷ್ಟೇ. ನಮ್ಮ ಸರ್ ಇವರು PT ಮಾಸ್ಟರ್ ಇವರು, ಅಂದ್ರೆ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಿರುವಂಥ ನಮ್ಮ ಕರಣ್ ಸಿಂಗ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಶಾಲೆಯ ಮೃದು ಸ್ವರೂಪದ ಮೃದು ಮಾತಿನ ನಿರ್ಮಲಾ ಮೇಡಮ್ ಅವರು ಈ ವರ್ಷದ 2025 ಇಸ್ವಿಯಲ್ಲಿ ಅತ್ಯುತ್ತಮ ಟೀಚರ್ ಎಂಬ ಬಿರುದನ್ನು ಇವರು ಸಹ ಪಡ್ಕೊಂಡಿರ್ತಾರೆ. ಇವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಕರಣ್ ಸಿಂಗ್ ಸರ್ಗೆ ಶಿಕ್ಷಣ ರತ್ನ ಪ್ರಶಸ್ತಿ ದೊರಕಿದೆ. ಕರಣ್ ಸಿಂಗ್ ಸರ್ಗೆ ಶಿಕ್ಷಣ ರತ್ನ ಪ್ರಶಸ್ತಿ ದೊರಕಿದೆ. ಇದು ನಮಗೆ ಹೆಮ್ಮೆ. ನಮ್ಮ ಶಾಲೆಯ 3 ರತ್ನಗಳು ನಮ್ಮ ಹೆಮ್ಮೆ. ಭದ್ರಾವತಿಯಲ್ಲಿ ಇದಕ್ಕಿಂತ ಇನ್ನೂ ಹೆಚ್ಚಿನದಾಗಿ ನಮ್ಮ ಭದ್ರಾವತಿಯ ಸೇಂಟ್ ಮೇರಿಸ್ ಶಾಲೆಯ ಹೆಸರು ಬೆಳೀಲಿ, ಭದ್ರಾವತಿಯ ಹೆಸರು ಬೆಳೀಲಿ.
ಇವರಿಂದ ರಾಜ್ಯ ಅಂತಾರಾಜ್ಯಗಳಲ್ಲೂ ಕೂಡ ನಮ್ಮ ಶಾಲೆ ಹೆಸರು ಬೆಳೀಲಿ ಅಂತೇಳ್ಬಿಟ್ಟು ನಾವು ದೇವರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈ ಈ ಸಿಹಿ ಸಂದರ್ಭ ನಮಗೆ ತುಂಬ ಸಂತೋಷನ ಕೊಟ್ಟಿದೆ. ಯಾಕಂದರೆ ಇಂತಹ ಶಾಲೆಯಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ, ಇಂಥ ಶಾಲೆಯಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ. ಇಂಥ ಶಾಲೆಯಲ್ಲಿ ನಮಗೆ ಗೌರವ ಆ್ಯಂಡ್ ಟೀಚರ್ ಅಸೋಸಿಯೇಷನ್ನ ಸದಸ್ಯರು ನೋಡಿ ಎಲ್ಲರೂ ವೇದಿಕೆ ಮೇಲಿದ್ದಾರೆ. ನೀವೇ ವೇದಿಕೆಯ ಮುಂಭಾಗದಲ್ಲಿ ಕೂತಿರುವಂತಹ ಎಲ್ಲರೂ ಆಯ್ಕೆ ಮಾಡಿ ಕಳಿಸಿರುವಂತಹ ಈ ವೇದಿಕೆ ಮೇಲಿರುವಂಥ ಸದಸ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಉತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ, ಹಾಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮೇಡಮ್, ನಿಮ್ಮಿಂದ ಶಾಲೆ ತುಂಬ ಕಳಕಳೆ ಕಟ್ಟಿದೆ. ಆಮೇಲೆ ನಿಮ್ಮಲ್ಲಿರುವಂಥ ನಗುಮುಖ ನಾನು ಸತತವಾಗಿ 20 ದಿನಗಳಿಂದ ನೋಡ್ತಾ ಇದ್ದೀನಿ. ಮಕ್ಕಳು ಯಾವ ರೀತಿ ಪ್ರತಿ 20 ದಿನಕ್ಕಿಂತ ಜಾಸ್ತಿ ಬಂದು ಮನರಂಜನೆಗೆ ಕಾರ್ಯಕ್ರಮಕ್ಕೆ ಇವರು How far we have come and how far we are ready to go. To our parents, your support strengthens and inspires us. Our guests, your presence honors and motivates us. And to my fellow students, remember, your potential will always outgrow your doubts. As we celebrate this Pratibhotsava, let us carry one intention forward: to grow boldly, act courageously, and never stop becoming the best version of yourselves. May this evening inspire each one of us to rise higher, embodying the spirit of St. Mary's with purpose, pride, and determination. Thank you. It's my privilege to kindly request our esteemed chief guest, Reverend Father Koshika Kannan, to please come forward and take the seat of honor at the front. Father, we would like to offer a small token of our love and respect. Now, may I humbly request His Excellency and Reverend Father John Olivella to kindly come forward and honor our esteemed chief guest. And Father, As the stars begin to twinkle in the night sky, we gathered here today to celebrate the joyous occasion of our school's annual day, surrounded by the bright lights of excellence and achievement. Your Excellency, Dr. Givargis Marmakarios, Bishop of Puttur, Right Reverend Koshika Kannan Kaur, Episcopo, all the dignitaries on the stage, esteemed guests, teachers, non-teaching staffs, parents, and all well-wishers. Today, I am so grateful to say a heartfelt words of thanks to everyone who has made our annual day celebration a night to remember for years to come. Your Excellency, Dr. Givargis Marmakarios, Bishop of Puttur, you are the beacon of hope and inspiration to our school community. Your presence here today is a ray of sunshine that brightens up our day, and we are truly honored to have you guiding the celebration. Your guidance and blessings are the anchor that holds us steady, and we are forever grateful for your abiding support, your guiding light that illuminates our paths, and we are blessed to have you as our spiritual leader. Thank you, Your Excellency, for being a source of inspiration to us all. Gratitude to Right Reverend Koshika Kannan Kaur Episcopo, the founder or CEO of our school, for his inspirational presence and continued support to our school. Thank you, Father.
We also thank Mrs. Manjula Subbanna, Councillor of Bhadravati, for her passion for serving our community. Thank you, ma'am, for your undying efforts in making our community a better place. Next in line, we thank Reverend Father John Alevilla, our beloved headmaster and manager, who has been a shining example of selfless service to our community. Thank you, Father, for being a true leader and for empowering us to strive for it. As the saying goes, a true leader is not suffered by one power other. You have embodied the spirit, and your efforts have earned you the prestigious status for outstanding society. We are honored to have you at the helm of our school, guiding us towards the excellence. Thank you, Father. A big thank goes to Reverend Sister Lightsey for all your hard work and support as our assistant HM. Dear sister, your dedication has been instrumental in making our annual day a grand success. Thank you, sister, being an integral part of this school's community. Alongside, we thank Reverend Father Jaswin Barsar for his prudent management and guidance. Thank you, Father, for your behind-the-scene work is truly commendable, and your tireless efforts in ensuring everything runs smoothly. We also appreciate the involvement of Mr. Kiriya Nayak and Mrs. Bhavya Prakash and all the PTA members in our school. You are the pillars of our school, holding us up and keeping us strong. And we are lucky to have you on our team. Thank you all. By the same token, we say a big thank you our teachers for burning the midnight oil and pouring hearts into teaching. Thank you, teachers, for being the lifeblood of the school and for making a difference in the lives of our students. We also thank our non-teaching staffs and parents for their constant encouragement and support. You are the wind beneath our wings, and we are grateful for your partnership. Thank you all. And finally, we extend our warmest gratitude to our dear students, making this annual day a memorable one. Keep shining always and never give up on your dreams. May the spirit of St. Mary's inspire us to be kind, compassionate, and wise. May we spread love and joy everywhere and shine like stars in the dark night. And I wish you all a joyful happy Christmas and a bright new year. Thank you all. Into the world of colors, creativity, rhythm and talent as we begin the cultural program of our 33rd Is to please move to the seats, especially ಒಂದು ಎಂಟು ಹಾಕಿ. ಅದೇ ರೀತಿ ನಮ್ಮ ಈ ಯುವ ಮಿತ್ರರು ಹಾಗೂ ಕಾಂಗ್ರೆಸ್ಸಿನ ಮುಖಂಡರು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂಥ ಭದ್ರಾವತಿ ತಾಲೂಕಿನ ನೆಚ್ಚಿನ ಯುವ ಮಿತ್ರರಾಗಿರುವಂಥ, ನೀವು ಯಾವಾಗಲೇ ಫೋನ್ ಮಾಡಿ ಏನೇ ಒಂದು ಕಾರ್ಯಕ್ರಮಕ್ಕೂ ಸ್ಪಂದಿಸುವಂಥ ನೆಚ್ಚಿನ ಯುವ ಮಿತ್ರರಾದಂಥ ನಮ್ಮ ಗಣೇಶ್ ಸರ್ ಅವರು ದಯಮಾಡಿ ವೇದಿಕೆಗೆ ಶಿವಲಿಂಗೇಗೌಡರು ಕರ್ಕೊಂಡು
ಅದೇ ರೀತಿ ನಮ್ಮ ನೆಚ್ಚಿನ ಭದ್ರಾವತಿಯ ರಾಷ್ಟ್ರಪತಿ ಪದಕ, ಮುಖ್ಯಮಂತ್ರಿಗಳ ಪದಕ, ಯೂನಿಯನ್ ಮಿನಿಸ್ಟರ್ ಅವಾರ್ಡನ್ನು ತಗೊಂಡಿರುವಂಥ ದಕ್ಷ ಅಧಿಕಾರಿಯಾಗಿರುವಂಥ ನಮ್ಮ DYSP ಸರ್ ಪ್ರಕಾಶ್ ರಾಥೋಡ್ ಅವ್ರನ್ನ ಶಿವಲಿಂಗೇಗೌಡರು ವೇದಿಕೆ ಕರ್ಕೊಂಬರ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೋಗಿ ಸರ್, ನೀವು ಕೇಳಿ. ಅದೇ ರೀತಿ ನಮ್ಮ ಹಿರಿಯರು ಹಿಂದಿನಿಂದನೂ ನಮ್ಮ ಶಾಲೆಗೆ ಆಶೀರ್ವಾದನೆ ಮಾಡ್ತಾ ಬಂದಿರುವಂಥ ನಮ್ಮ ಕದ್ರೇಶಣ್ಣ ಅವರು ನಗರಸಭಾ ಸದಸ್ಯರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸುದೀಪ್ ಸರ್, ನಮ್ಮ ಯುವ ಮಿತ್ರರು, ಸ್ನೇಹಿತರು ದಯಮಾಡಿ ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ಮಂಜುಳಾ ಸುಬ್ಬಣ್ಣ ಅವರು, ಈ ವಾರ್ಡಿನ ಕೌನ್ಸಿಲರು, ನಮ್ಮ ಶಾಲೆಗೆ ಸದಾ ಆಶೀರ್ವಾದವನ್ನು ಮಾಡ್ತಿರೋ, ದಯಮಾಡಿ ವೇದಿಕೆಗೆ ಬರಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಳೆಯ ಮಾಡಿ ನೂರಾರು ಹನಿಯ ಕೂಡಿ ಕಾದ ನೆಲಕ್ಕೆ ಮುತ್ತ ನೀಡುವ ಜೀವ ಹನಿಯ. ಅದೇ ರೀತಿ ಭದ್ರಾವತಿ ತಾಲೂಕಿನ ಲಾಯರ್ಗಳ ಸಂಘದ ಕಾರ್ಯದರ್ಶಿಗಳು, ಜನಪ್ರಿಯರು ಹಾಗೂ ಸಿನೆಟ್ ಮೆಂಬರ್ ಆಗಿರುವಂಥ ನಮ್ಮ ಶಿವಣ್ಣನವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ ಶಾಲೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ, ಮೊದಲನೇದಾಗಿ ನೀವು ಅದೇ ನಿಮಗೆ ಎಲ್ಲರಿಗೂ ನಮ್ಮ ಫಾದರ್ ಅವರು ಪುಷ್ಪಗುಚ್ಛವನ್ನು ಕೊಡಬೇಕಾಗಿ ನಾನು ಫಾದರ್ ಅವರಲ್ಲಿ ವಿನಯಪೂರ್ವಕವಾದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಕೊಡಿ ಫಾದರ್ ಕೈಲಿ ಕೊಡಿ. ನಮ್ಮ ಅಂತೋಣಿ ಸರ್ ಅವರು ಕೊಡಬೇಕು. ನಮ್ಮ ತ್ಯಾಗರಾಜ್ ಸರ್ ಕೋರ್ಡಿನೇಟರ್ ಅವರು, ಭಾರ್ಗವಿ ಮೇಡಮ್ ಅವರು, ನಮ್ಮ ಮಂಜುಳಾ ಮೇಡಮ್ ಅವರು. ಬೇಡ ಬಿಡ, ಮಾತಾಡಬೇಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯವಾಗಿ ಕೇಳ್ಕೊಳ್ತಾ ಇದ್ದೀನಿ. ಸೇಂಟ್ ಮೇರಿ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಫಾದರ್ ಅವರಿಗೆ ನಮಸ್ಕರಿಸುತ್ತಾ, ನಮ್ಮ ನೆಚ್ಚಿನ ನಾಯಕರು 7 ಬಾರಿ ನಗರಸಭಾ ಸದಸ್ಯರಾಗಿ ಆಯ್ಕೆಯಾದಂಥ ನಮ್ಮ ಅಣ್ಣನಾದಂಥ ಕದ್ರೇಶಣ್ಣ ಅವರೇ, ಮತ್ತೊಬ್ಬರು ದಕ್ಷ ಪೊಲೀಸ್ ಅಧಿಕಾರಿಗಳಾದಂಥ ನಮ್ಮ ಆತ್ಮೀಯರಾದಂಥ ಪ್ರಕಾಶ್ ರಾಥೋಡ್ ಅವರೇ, ಈ ಭಾಗದ ನಗರಸಭಾ ಸದಸ್ಯರು ನನ್ನ ತಂಗಿ ಸೋದರಿಯಾದಂಥ ಮಂಜುಳಮ್ಮ ಅವರೇ, ನನ್ನ ಸಹೋದರ ಸಿಂಡಿಕೇಟ್ ಸದಸ್ಯರಾದಂಥ ಶಿವಕುಮಾರ್ ಅವರೇ, ಮತ್ತೊಬ್ಬರು ನಮ್ಮ ಸಹೋದರ ನಗರಸಭಾ ಸದಸ್ಯರಾದಂಥ ಸುದೀಪ್ ಅವರೇ, ನನ್ನ ಪುತ್ರ ಗಣೇಶ್ ಅವರೇ, ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ, ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಪೋಷಕ ಬಂಧುಗಳೇ, ವಿದ್ಯಾರ್ಥಿನಿಯರೇ, ನಾಗರಿಕ ಬಂಧುಗಳೇ, ಈಗಾಗಲೇ ತಾವೆಲ್ಲರೂ ಕೂಡ ಫಾದರ್ ಅವ್ರ ಮಾತನ್ನು ಕೇಳಿದ್ರಿ. ಹಾಗಾಗಿ ಹೆಚ್ಚಿಗೆ ಮಾತಾಡದೆ, ಚಳಿ ಜಾಸ್ತಿ ಇರೋದ್ರಿಂದ ನಿಮ್ಮ ಮನಸ್ಸು ತಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ನೋಡಬೇಕು, ಆನಂದಿಸಬೇಕು ಅಂತೇಳಿ ಕಾತುರದಿಂದ ಕೂತಿದ್ದೀರಾ. ಹಾಗಾಗಿ ಹೆಚ್ಚಿಗೆ ಮಾತಾಡಿದರೆ, ಇವತ್ತು ಮಕ್ಕಳಿಗೆ ಭಾಳ ಮುಖ್ಯವಾಗಿರತಕ್ಕಂಥದ್ದು ಶಿಕ್ಷಣ ಎಲ್ಲಿರುತ್ತೋ ಅವ್ರಿಗೆ ಜ್ಞಾನ ಇರುತ್ತೆ, ಜ್ಞಾನ ಎಲ್ಲಿರುತ್ತೋ ಅವ್ರು ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಅವನು ಕತ್ತಲಲ್ಲಿ ನಡೆದಾಗುತ್ತೆ. ಹಾಗಾಗಿ ಮಕ್ಕಳು ಒಳ್ಳೆಯ ಶಾಲೆ ಇದೆ, ಸೇಂಟ್ ಮೇರಿ ಶಾಲೆ. ಮುಂಚೆ ನಾವು ಸಣ್ಣರಿದ್ದಾಗ ಇಲ್ಲೆಲ್ಲ ನೀರು ಕೆರೆಗುಂಡಿ ದೇವೇಗೌಡರು ಜಮೀನು ಕೊಟ್ಟಿದ್ದು.
ಅಂಥ ಸಂದರ್ಭದಲ್ಲಿ ಏನೂ ಇದ್ದಿಲ್ಲ. ನಮ್ಮ ಸೇಂಟ್ ಮೇರಿ ಶಾಲೆಯ ಎಲ್ಲ ಫಾದರ್ಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಶಾಲೆಯ ಅಭಿವೃದ್ಧಿಯನ್ನು ಪಡಿಸಿ ಈ ಭಾಗದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ಭಾಳ ಒಂದು ಸಂಸ್ಕಾರವನ್ನು ಕೊಡಬೇಕು, ಒಳ್ಳೆಯ ಮಕ್ಕಳನ್ನು ತಯಾರು ಮಾಡಬೇಕು, ಈ ದೇಶದ ಪ್ರಜೆಯನ್ನಾಗಿ ಮಾಡಬೇಕು ಅಂತೇಳಿ ಅವರು ಭಾಳ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ಮಕ್ಕಳು ಕೇವಲ ವಿದ್ಯಾವಂತರಾದರೆ ಸಾಲದು, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ನಡತೆ, ಶಿಕ್ಷಕರಿಗೆ ಗುರುಗಳಿಗೆ ಗೌರವ ಕೊಡುವಂಥದ್ದು, ತಂದೆ ತಾಯಿಗೆ ಗೌರವ ಕೊಡುವಂಥದ್ದು, ಇದನ್ನು ಮೈಗೂಡಿಸ್ಕೊಳ್ಬೇಕಾಗತ್ತೆ. ಮತ್ತು ಕ್ರೀಡೆ, ಕಲೆ, ಸಾಹಿತ್ಯ, ಸಂಗೀತ ಇವನ್ನೆತ್ತು ಮೈಗೂಡಿಸ್ಕೋಬೇಕು. ಇಲ್ಲಾಂದರೆ ದುಶ್ಚಟಗಳಿಗೆ ಬಲಿ ಆಗ್ತೀರಾ. ಇವನ್ನೆಲ್ಲ ಮೈಗೂಡಿಸ್ಕೊಂಡ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ ಅಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮಕ್ಕಳಿಗೆ ಎಲ್ಲ ರೀತಿಯ ಸವಲತ್ತುಗಳು ಶಾಲೆಯಲ್ಲಿ ಸಿಗ್ತಾ ಇದೆ. ಹಿಂದೆಲ್ಲ ನಮ್ಮ ಅಪ್ಪರ ಕಾಲದಲ್ಲಿ, ನಮ್ಮ ಅಜ್ಜರ ಕಾಲದಲ್ಲಿ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗಿತ್ತು, ಸೈಕಲ್ ಹೋಗಬೇಕಾಗಿತ್ತು. ಆದರೆ ಇವತ್ತು ಎಲ್ಲರ ಮನೆ ಬಾಗಿಲಿಗೆ ವಿದ್ಯಾಭ್ಯಾಸ ಕೊಡುವಂಥ ಸಂಸ್ಥೆಗಳು ಬಂದಿದ್ದಾವೆ. ಇದರ ಸದುಪಯೋಗವನ್ನು ತಾವೆಲ್ಲ ಕೂಡ ಪಡ್ಕೊಂಡು ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಬೇಕು. ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಬೇಕು, ಈ ಶಾಲೆಯ ಗುರುವೃಂದದವರಿಗೆ ಗೌರವವನ್ನು ಕೊಡಬೇಕು ಮತ್ತು ನಮ್ಮ ತಂದೆ ತಾಯಿಗಳ ಆಸೆಯನ್ನು ಈಡೇರಿಸಬೇಕು. ತಂದೆ ತಾಯಿಗಳು 90 ವರ್ಷ ನೀವು ಬದುಕೋತಕ್ಕ ನಿಮ್ಮ ಜೊತೆಗೆ ಬರುವಂಥದ್ದು ವಿದ್ಯೆ. ಯಾವ ಆಸ್ತಿ ಅಧಿಕಾರ ಯಾವುದು ಬರೋಲ್ಲ, ನಿಮ್ಮ ಜೊತೆಗೆ ಬರುವಂಥದ್ದು ವಿದ್ಯೆ, ಜ್ಞಾನ ಅಂತ ಒಂದು ಸಂಪತ್ತು ಅದರಲ್ಲಿದೆ. ಹಾಗಾಗಿ ತಾವೆಲ್ಲರೂ ಒಂದು 15 ವರ್ಷ 18 ವರ್ಷ ಕಷ್ಟಪಟ್ಟು ಓದ್ರಿ. ಮುಂದಿನ ದಿನಗಳಲ್ಲಿ ಎಷ್ಟು ಸುಖ ಪಡ್ತೀರಾ ಅಷ್ಟು ತಂದೆ ತಾಯಿಗಳು ಖುಷಿ ಪಡ್ತಾರೆ. ಇದರ ಜೊತೆಗೆ ಪಾಠ ಹೇಳ್ಕೊಟ್ಟಂಥ ಗುರುವೃಂದದವರು, ಈ ಶಾಲೆಯಲ್ಲಿ ಅನೇಕ ನುರಿತಂಥ ಶಿಕ್ಷಕರು ಇದೆ. ನಮ್ಮ ಕಲ್ಯಾಣ್ ಸಿಂಗ್ ಇರ್ಬೋದು ಮತ್ತು ಎಲ್ಲ ಸ್ನೇಹಿತರು, ಅವರೆಲ್ಲ ಒಳ್ಳೆಯ ಶಿಸ್ತಿನ ಸಿಪಾಯಿಗಳಾಗಿ ಒಳ್ಳೆಯ ಕ್ರೀಡೆಯನ್ನು ಈ ಭಾಗದಲ್ಲಿ ಕ್ರೀಡಾಪಟುಗಳನ್ನಾಗಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸೌಕರ್ಯ ಇದ್ದು ತಾವು ಉಪಯೋಗಿಸ್ಕೊಂಡು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಮಕ್ಕಳು ಗಲಾಟೆ ಮಾಡ್ತಾಯಿದ್ದಾರೆ. ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಒಂದು ಪ್ರತಿಭೆಯನ್ನು ಬಿಂಬಿಸಬೇಕು, ನೋಡಬೇಕು, ಅವರೆಲ್ಲ ಆನಂದ ಪಡಬೇಕು ಅಂತೇಳಿ ಕಾತರದಿಂದ ಕೂತಿದ್ದಾರೆ. ಹಾಗಾಗಿ ಇಷ್ಟು ಹೇಳ್ತಾ ಸೇಂಟ್ ಮೇರಿ ಶಾಲೆಗೆ ಯಾವತ್ತೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಜನಪ್ರಿಯ ಶಾಸಕರು ನಮ್ಮ ಶಾಲೆಯ ಬಗ್ಗೆ ನಿಮ್ಮೆಲ್ಲರಿಗೂ ಹಿತವಚನಗಳನ್ನು ನುಡಿದಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಗೌರವವನ್ನು ನಮ್ಮ ಫಾದರ್ ಅವರು ಸನ್ಮಾನದ ಮೂಲಕ ನೀಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್, ಕೋರ್ಡಿನೇಟರ್ BRC ಇವರು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಪೃಥ್ವಿಯವರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸನರಾದಂಥ ಈ ಭಾಗದ ಜನಪ್ರಿಯ ಶಾಸಕರು, KRIDL ಅಧ್ಯಕ್ಷರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ BK ಸಂಗಮೇಶ್ ಸಾಹೇಬ್ರೆ, ಫಾದರ್ ಅವರೇ, ಕದ್ರೇಶ್ ಸರ್, ಗಣೇಶ್ ಜಿ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಸುದೀಪ್ ಸರ್, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನರಿಗೆ ವಂದಿಸ್ತೀನಿ. ಇವತ್ತು ಸೇಂಟ್ ಮೇರೀಸ್ ಸ್ಕೂಲ್ಗೆ ನಮಗೆ ಗೆಸ್ಟಾಗಿ ಕರೆದಿದ್ದರು. ಬಹುಶಃ ಸಾಹೇಬ್ರ ಜೊತೆ ಇರೋದರಿಂದ ಲೇಟ್ ಆಯಿತು. ಅದಕ್ಕೆ ನಾನೆಲ್ಲ ತಾಯಂದರಿಗೆ, ಪೋಷಕರಿಗೆ ನಾನು ಕ್ಷಮೆ ಕೇಳ್ತೀನಿ. 2 ಮಾತು ಮಾತಾಡ್ತೀನಿ. ಬಹುಶಃ ಸರ್,
ನಮ್ಮ ಅದೃಷ್ಟ ಅನ್ನಬೇಕು. ಭದ್ರಾವತಿಯಲ್ಲಿ ಮೊದಲ ಬಾರಿಗೆ ನಾನು ಮಾತಾಡಲಿಕ್ಕೆ ವೇದಿಕೆ ಮೇಲೆ ನಿಂತಿದ್ದೀನಿ ತಮ್ಮ ಉಪಸ್ಥಿತಿಯಲ್ಲಿ ಸರ್. ಫಲವತ್ತಾದ ಭೂಮಿಯಲ್ಲಿ ಬಿತ್ತಿದಂತಹ ಬೀಜ ಉತ್ತಮ ಗುಣಗಳುಳ್ಳ ಮಗನಲ್ಲಿ ಹೂಡಿದ ಹೂಡಿಕೆ ಯಾವತ್ತೂ ಹುಸಿ ಹೋಗೋದಿಲ್ಲ. ಫಲವತ್ತಾದ ಭೂಮಿಯಲ್ಲಿ ಬೆಳೆದ ಬೀಜ ಬೆಳೆದು ಮರ ಆಗತ್ತೆ, ಹಣ್ಣು ಕೊಡುತ್ತೆ, ನೆರಳಾಗತ್ತೆ, ಆಮ್ಲಜನಕ ಕೊಡುತ್ತೆ, ಹಾಗೆ ಎಲ್ರಿಗೂ ಒಂದು ಜೀವ ಕೊಡುತ್ತೆ. ಅದೇ ರೀತಿ ಉತ್ತಮ ಗುಣಗಳಿರುವ ಮಗನಲ್ಲಿ ಹೂಡಿಕೆ ಮಾಡಿದಂದರೆ ಈಗೇನು ತಂದೆ ತಾಯಿಗಳು ಹೂಡಿಕೆ ಮಾಡ್ತಾ ಇದ್ದೀರಲ್ಲ ನೀವು ಮಕ್ಕಳಿಗೆ, ಬೆಳಿಗ್ಗೆ ಬೇಗ ಎದ್ದು ಕಷ್ಟಪಟ್ಟು ಅವ್ರಿಗೆ ರೆಡಿ ಮಾಡಿ ಶಾಲೆಗೆ ಕಳಿಸ್ತಾ ಇದ್ದೀರಾ, ಮುಂದೊಂದು ದಿವಸ ತಮಗೆ ಆಸರೆ ಆಗ್ತಾನೆ. ಸರ್ ಜಾಸ್ತಿ ಮಾತಾಡಲ್ಲ, ಟೈಮ್ ಇಲ್ಲ ಸರ್, ತಾವು ಎರಡೇ ಮಾತು ಹೇಳಿದಿರಿ. ಶಾಲೆ ಜೊತೆಗೆ ವಿದ್ಯೆ ಜೊತೆ ಬರೀ ವಿದ್ಯೆ ಕಲ್ತ್ರಲ್ಲ, ವಿದ್ಯೆ ಜೊತೆ ಸಂಸ್ಕಾರನೂ ಕಲಿಬೇಕು. ಸಂಸ್ಕಾರ ಕೊಡಿ. ಮಾತಾಡಬೇಕು, ತುಂಬ ಮಾತಾಡ್ತೀನಿ ನಾನು, ಅರ್ಧ ಗಂಟೆ ಬೇಕಾದ್ರೆ ಮಾತಾಡಬಲ್ಲೆ, ಅಷ್ಟು ವಿಷಯಗಳಿದೆ. ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಇರೋದರಿಂದ ಇದೆ. ಸಾಹೇಬರನ್ನು ಕೂರಿಸ್ಕೊಂಡು ಮಾತಾಡೋದು ಶೋಭೆ ಅಲ್ಲ. ಸಾಹೇಬರು ಬರ್ತಾ ಇರುವಾಗ ಒಂದು ಮಾತು ಹೇಳಿದರು, ಈ ಕ್ರಿಶ್ಚಿಯನ್ ಮಿಷನರೀಸ್ ಸ್ಕೂಲ್ಗಳು, ಈ ಕ್ರಿಶ್ಚಿಯನ್ಸ್ ಮಿಷನರೀಸ್ ಇದೆಯಲ್ಲ, ಆರೋಗ್ಯ ಸೇವೆ ಮತ್ತು ಶೈಕ್ಷಣಿಕ ಸೇವೆಯಲ್ಲಿ ಅವರು ಕೊಟ್ಟಿರೋಂಥ ಕೊಡುಗೆಯನ್ನು ಯಾರೂ ಮೀರ್ಸೋಕ್ಕಾಗಲ್ಲ ಅಂತ ನಮ್ಮ ಸನ್ಮಾನ್ಯ MLA ಸಾಹೇಬರು ಹೇಳ್ತಾ ಇದ್ದರು. ಅದು ಸತ್ಯ ಇದೆ. ಇವತ್ತು ಈ ದೇಶದಲ್ಲಿ ಶೈಕ್ಷಣಿಕ ಕ್ರಾಂತಿ ಆಗಬೇಕಾದ್ರೆ, ಆರೋಗ್ಯ ಕ್ರಾಂತಿ ಆಗಬೇಕಾದ್ರೆ ಕ್ರಿಶ್ಚಿಯನ್ ಸಮುದಾಯದ ಕೊಡುಗೆ ಜಾಸ್ತಿ ಇದೆ. ಕೊಡುಗೆ ಜಾಸ್ತಿ ಅನ್ನೋ ಬುನಾದಿ ಇದೆ ಈ ದೇಶಕ್ಕೆ. ಹಾಗಾಗಿ ವೈಯಕ್ತಿಕವಾಗಿ ಮತ್ತು MLA ಸಾಹೇಬರ ಪರವಾಗಿ, ಯಾಕಂದರೆ ಅವರು ಇದನ್ನು ಹೇಳ್ಕೊಟ್ಟಿದ್ದು ನನಗೆ ಬರುವಾಗ, ಇಲ್ಲಿ ಬರ್ತಾ ಇರುವಾಗ ದಾರಿಯಲ್ಲಿ ಹೇಳಿದ್ದು ಅವರಿಗೆ ನಾನು ಮತ್ತು ಈ ಎಲ್ಲ ಕ್ರಿಶ್ಚಿಯನ್ ಸಮುದಾಯಕ್ಕೆ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ನಾನು ಸೇಂಟ್ ಮೇರಿ ಸ್ಕೂಲ್ ಇವತ್ತಿನ ದಿವಸ ತಾವು ಆ್ಯನ್ಯುವಲ್ ಡೇಯನ್ನು ಮಾಡ್ತಾಯಿದ್ದೀರಿ. ಎಲ್ಲ ಮಕ್ಕಳು ಇಡೀ ವರ್ಷದ ಚಟುವಟಿಕೆಗಳಲ್ಲಿ ಇವತ್ತು ಅನೇಕ ಪ್ರೈಸಸ್ಗಳನ್ನು ತಗೊಳ್ತಾ ಇದ್ದಾರೆ. ಅದನ್ನು ಮತ್ತು ಅವ್ರ ಕಡೆಯಿಂದ ಕಾರ್ಯಕ್ರಮಗಳದು ನಾವು ನೋಡುವ ಕಾತರದಲ್ಲಿದ್ದೀರಿ. ತಾವು ನೋಡಿ, ಇನ್ನೊಂದು ದಿವಸ ಸಬ್ಜೆಕ್ಟ್ ವೈಸ್ ಮಾತಾಡಲಿಕ್ಕೆ ನಾನು ಈ ಸ್ಕೂಲಿಗೆ ನಾನು ಕರೆದಾಗ ಸಬ್ಜೆಕ್ಟ್ ಮೇಲೆ ಮಾತಾಡ್ತೀನಿ ನಾನು. ಹಾಗಂಥೇಳಿ ನನಗೆ ಮಾತಾಡಿ ಇಲ್ಲಿ ಕರೆದು ಗೌರವ ಕೊಟ್ಟು ಸನ್ಮಾನ ಮಾಡಿದ್ದೀರಿ. ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಶಾಲೆಯ ಆಡಳಿತ ಮಂಡಳಿಯವರಿಗೆ, ಕರಣ್ ಸಿಂಗ್ ಸಾಹೇಬರಿಗೆ, ಶಿವಲಿಂಗೇಗೌಡರಿಗೆ ಮತ್ತು ವಿಶೇಷವಾಗಿ MLA ಸಾಹೇಬರಿಗೆ ವಂದಿಸಿ, ಫಾದರ್ ಅವರಿಗೆ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ DYSP ಸರ್ ಅವರು ಒಂದು ಮಾತು ಹೇಳಿದ್ರು, ಕ್ರಿಶ್ಚಿಯನ್ ಮಿಷನರೀಸ್ಲಿ 2 ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಸ್ವತಂತ್ರದ ಹಿಂದಿನಿಂದಲೂ ಅವರು ಪ್ರಸಿದ್ಧಿಯನ್ನು ಪಡೆದಿದ್ರು ಅಂತ ಹೇಳಿದ್ರು. ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ನಮ್ಮ ಫಾದರ್ ಅವರಿಗೆ ಗೌರವ ವಂದನೆಯನ್ನು ಮಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. Sanjay Singh, please come to the stage. ಸಂಜಯ್, ನಮ್ಮ ಹಿರಿಯರು ಆಗಿರುವಂಥ ನಗರಸಭಾ ಸದಸ್ಯ ಆಗಿರುವಂಥ ಕದ್ರೇಶಣ್ಣವರು ಎಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ ಸೆಂಟ್ ಮೇರಿಯ ಸ್ಕೂಲಿನ ವಾರ್ಷಿಕೋತ್ಸವದ ಅಂಗವಾಗಿ ಈ 33ನೇ ವರ್ಷದ ಈ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ BK ಸನ್ಮೇಶ್ ಅವರೇ, ಫಾದರ್ ಅವರೇ ಹಾಗೂ ನಿಮ್ಮ ರಕ್ಷಣೆಗೆ ಶಿಸ್ತಿನ ಸಿಪಾಯಿ ಇದ್ದಂಗೆ ಈ ನಮ್ಮ ಊರಿಗೆ ಬಂದಿರುವ ನನ್ನ
DSP ಸಾಹೇಬ್ರೆ ಮತ್ತು ಈ ಭಾಗದ ನಗರಸಭಾ ಸದಸ್ಯರ ಮಂಜುಳಮ್ಮನವರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಗಣೇಶ್ ಅವರೇ, ಹಾಗೂ ನಮ್ಮ BO ಸಾಹೇಬರೇ ಮತ್ತು ನನ್ನ ಪುತ್ರರಾದಂಥ ಸುದೀಪ್ ಕುಮಾರ್ ಅವರೇ ಮತ್ತು ವೇದಿಕೆ ಮೇಲಿರುವ ಎಲ್ಲ ನನ್ನ ಗಣ್ಯರೇ, ಇಲ್ಲಿ ಬಂದಿರುವಂಥ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಈ ಭಾಗದ ಎಲ್ಲ ನನ್ನ ತಾಯಂದಿರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೇ ಹಾಗೂ ನಮ್ಮ ಈ ಸ್ಕೂಲಿನ ಎಲ್ಲ ನನ್ನ ಇವರೇ, ನಮ್ಮ ಎಲ್ಲ ಸದಸ್ಯರುಗಳೇ ಹಾಗೂ ನಮ್ಮ ಟೀಚರ್ಗಳೇ ಹಾಗೂ ಇಲ್ಲಿ ಬಂದಂಥ ನನ್ನ ಎಲ್ಲ ಸಹೋದರ ಸಹೋದರಿಯರೇ, ಈ ಸ್ಕೂಲು ಓಪನ್ ಆಗೋ ಸಂದರ್ಭದಲ್ಲಿ ಈ ಭಾಗದ ಪುರಸಭೆ ಸದಸ್ಯನಾಗಿ ನಾನು ಆಯ್ಕೆ ಆಗಿದ್ದೆ. ಆ ಸಂದರ್ಭದಲ್ಲಿ ಇಲ್ಲಿ ಕಟ್ಟಡ ಕಟ್ಟಕ್ಕೂ ಕೂಡ ಇದೆಲ್ಲ ಕೂಡ ಜಮೀನಾಗಿತ್ತು. ಈ ಸಂಸ್ಥೆಯವರು ಈ ರೋಡ್ ಇಲ್ಲ, ಆ ಸಂದರ್ಭದಲ್ಲಿ ನೀರಿಲ್ಲ, ಈ ರೀತಿ ದೀಪಗಳು ಇಲ್ಲ, ಅಂಥ ಸಮಯದಲ್ಲಿ ಈ ಸ್ಕೂಲ್ನ ಕಟ್ಟಿದರು. ಈ ಸಂಸ್ಥೆ ನಿಜವಾಗಲೂ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಮ್ಮ ಇಡೀ ಭದ್ರಾವತಿಗೆ ಒಂದು ಮಾದರಿ ಸ್ಕೂಲಾಗಿ ಬಂದಿದೆ. ಅದಕ್ಕೆ ಹಲವಾರು ಫಾದರ್ಗಳು ಶ್ರಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬೊಬ್ಬ ಫಾದರು ಕೂಡ ಬಂದಾಗ ಒಂದೊಂದು ಮಾದರಿಯಾಗಿ ಕೆಲಸ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ನಮ್ಮ ಭದ್ರಾವತಿಯ ಜನಪ್ರಿಯ ಶಾಸಕರು ಕೂಡ ಅವರ ಒಂದು ಆಶೀರ್ವಾದ ಇತ್ತು. ಅವರು ಕೂಡ ನಮ್ಮ ಸ್ಕೂಲಿನ ವಿದ್ಯಾರ್ಥಿಗಳಿಗೆ ಮತ್ತು ಎಜುಕೇಷನಿಗೆ ಎಲ್ಲ ಕಡೆಯೂ ಕೂಡ ಅವರ ಒಂದು ಬೆಂಬಲ ಸಂಪೂರ್ಣವಾಗಿ ಇದೆ. ಅದೇ ರೀತಿ ಅವರ ಮಕ್ಕಳು, ಅವರ ಸಹೋದರರು, ನಮ್ಮ ಮೋಹನಣ್ಣ ಇರ್ಬೋದು, ಜಗಣ್ಣ ಇರ್ಬೋದು, ಶಿವಣ್ಣ ಇರ್ಬೋದು ಮತ್ತು ಅವರ ಮಕ್ಕಳು ಎಲ್ಲರೂ ಕೂಡ ಈ ವಿದ್ಯಾರ್ಥಿನಿಗಳಿಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದೇ ರೀತಿ ಇಲ್ಲಿರೋಂಥ ಬಡವರಿಗೂ ಕೂಡ ನಮ್ಮ ಗಣೇಶ ನಿಜವಾಗಲೂ ಆ ಗಣೇಶ ಇದ್ದಂಗೆ ಆ ವಿಘ್ನೇಶ್ವರನ ಶಕ್ತಿ ನಮಗೆ ನಮ್ಮ ಗಣೇಶ ಅವರಿಗೆ ಕೊಡಲಿ. ಯಾಕೆಂದರೆ ನಮ್ಮ ಗಣೇಶ ಬೆಳಗ್ಗೆ ಎದ್ದರೆ ಸಂಜೆ ರಾತ್ರಿ 12 ಗಂಟೆ ತನಕ ಕೂಡ ಬಡವರ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಯಾಕೆಂದರೆ ಯಾರೇ ಹೋಗಲಿ, ಯಾವುದೇ ಒಂದು ಕಷ್ಟ ಅಂತ ಹೇಳಿದಾಗ ತಕ್ಷಣ ಆ ಅಧಿಕಾರಿಗಳನ್ನೇ ಮನೆಗೆ ಕರೆಸಿ ಅವರಿಗೆ ಆ ಕೆಲಸನ ಮಾಡಿಕೊಡೋಂಥ ಕೆಲಸವನ್ನು ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಗಣೇಶ್ ಅವರು ಮಾಡ್ತಾಯಿದ್ದಾರೆ. ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ, ಈ ಊರಿನ ಶಾಸಕರಾಗಲಿ. ಅದಕ್ಕೆ ನಮ್ಮ ಊರಿನ ಎಲ್ಲ ನಮ್ಮ ತಂದೆ ತಾಯಿಗಳು ಅವರಿಗೆ ಆಶೀರ್ವಾದ ನೀವು ಮಾಡಬೇಕು. ನಿಜವಾಗಲೂ ಅಂಥ ಒಬ್ಬ MLA ಆದರೆ ನಮಗೆ ಕಣ್ತುಂಬ ಅವ್ರನ್ನ ನೋಡೋಂಥ ಶಕ್ತಿ, ಅವರಿಗೆ ಕೊಟ್ಟಂಥ ಭಗವಂತ ಸೇವೆ ಮಾಡೋಂಥ ಶಕ್ತಿ ನಮ್ಮ ಜನಪ್ರಿಯ ಶಾಸಕರು ಕೂಡ ಈ ಭದ್ರಾವತಿಯಲ್ಲಿ 40 ಸ್ಟಂಪ್ಗಳಿದೆ. 40 ಸ್ಟಂಪ್ಗಳಲ್ಲಿದ್ದಂಥ ಎಲ್ಲ ಬಡವರಿಗೆ ಹಕ್ಕುಪತ್ರ ಕೊಟ್ಟು ಅವರಿಗೆ ಖಾತೆ ಕೂಡ ಮಾಡಿಸ್ಕೊಟ್ಟಿದ್ದಾರೆ. ಒಂದು ಸಂದರ್ಭದಲ್ಲಿ ಅವರು ದುಡ್ಡು ಕಟ್ಟಬೇಕಾಗಿತ್ತು ಅಂತ ಹೇಳ್ಬಿಟ್ಟು 5,000 ರೂಪಾಯಿ ದುಡ್ಡು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಒಬ್ಬೊಬ್ಬ ಖಾತೆದಾರನಿಗೆ ಇಂದಿನ ಶಾಸಕರು ವಸೂಲು ಮಾಡಿ ಇಟ್ಬಿಟ್ಟಿದ್ರು. ಈ ಶಾಸಕರು ಬಂದ ಮೇಲೆ, ನಮ್ಮ ಸನ್ಮೇಶಣ್ಣವರು ಬಂದ ಮೇಲೆ ಆ ದುಡ್ಡನ್ನು ರಿಟರ್ನ್ ಅವರಿಗೆ ಬಡವರಿಗೆ ವಾಪಸ್ ಕೊಟ್ಟು ಪುಕ್ಷಟೆ ಖಾತೆಯನ್ನು ಮಾಡಿಕೊಟ್ಟಂಥ ಒಬ್ಬ ಜನಪ್ರಿಯ ಶಾಸಕ ಅಂದರೆ ನಮ್ಮ ಸನ್ಮೇಶ್ ಅವರು.
ಇದನ್ನು ಯಾಕೆ ಹೇಳ್ತೀವಿ ಅಂತಂದರೆ, ಇವತ್ತು ಏನಾದರೂ ಒಂದು ಮಾದರಿಯಾಗಿ ಈ ಹೊಸಮನೆಯಿಂದ ನಮ್ಮ ಲಾಸ್ಟ್ ಸರ್ಕಲ್ ತನಕ, ಸರ್ಕಲಿನ ಮುಂದೆ ಕೂಡ ಈ ಲೈಟ್ಗಳನ್ನ, ರೋಡ್ಗಳನ್ನ ಇದನ್ನೆಲ್ಲ ಮಾಡಿದ್ದು ಸನ್ಮೇಶ್ ಅವರು. ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಭದ್ರಾವತಿಯಲ್ಲಿ ಜನಪ್ರಿಯ ಶಾಸಕರಾಗಿ 4 ಬಾರಿ ಚುನಾಯಿತರಾಗಿದ್ದಾರೆ. ಅವರಿಗೆ, ಅವರ ಮಕ್ಕಳಿಗೆ, ಅವರ ಅಣ್ಣ ತಮ್ಮಂದರಿಗೆ ತಮ್ಮ ಒಂದು ಆಶೀರ್ವಾದ ಸದಾ ಇರಲಿ. ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ಮುಂದಿನ ನಮ್ಮ ಗಣೇಶಣ್ಣನವರಿಗೆ MLA ಆಗಿ ಮಾಡಿ ತಾವುಗಳು ಆಶೀರ್ವಾದ ಮಾಡಬೇಕಂತ ಹೇಳಿ ಕೇಳ್ತಾ, ಈ ಶಿಕ್ಷಣ ಸಂಸ್ಥೆ ಹೆಚ್ಚಿನ ರೀತಿಯಲ್ಲಿ ಇವತ್ತು ಒಂದು UKG, LKG, UKGಯಿಂದ ಶುರುವಾಗಿದ್ದು ಇವತ್ತು ಹೈಸ್ಕೂಲ್ ಮಟ್ಟಕ್ಕೆ, ಆ ಮಟ್ಟದಲ್ಲಿ ಇಲ್ಲಿ ಕೆಲಸ ಆಗಿದೆ. ಆ ಸಂಸ್ಥೆಗೆ, ಆ ಫಾದರ್ಗಳಿಗೆ ನಾನು ಮತ್ತೆ ಅಭಿನಂದನೆ ಹೇಳ್ತಾ, ಆ ಫಾದರ್ಗಳಿಗೆ ಭಗವಂತ 100 ವರ್ಷ ಆಯುಸ್ಕೊಟ್ಟು ಅವ್ರನ್ನ ಇದೇ ಥರ ಸೇವೆ ಮಾಡಲಿ ಅಂತ ಹೇಳಿ ಆ ಸಂಸ್ಥೆಗೆ ನಾನು ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮ್ಮ ಕದ್ರೇಶಣ್ಣವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಅವರಿಗೆ ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಫಾದರ್ ಅವರು ಅವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೋಗಿಬೇಕು. ಈಗ ನಮ್ಮ BO ಸಾಹೇಬರು 2 ಮಾತಾಡಬೇಕು ವೇದಿಕೆಯನ್ನು ಉದ್ದೇಶಿಸಿ ಅಂತ ನಾನು ಆಹ್ವಾನಿಸ್ತಿದ್ದೀನಿ. ಈಗ ವೇದಿಕೆಯನ್ನು ಉದ್ದೇಶಿಸಿ ನಮ್ಮ BO ಸಾಹೇಬರು 2 ಮಾತಾಡಬೇಕಾಗಿ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಸೇಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಈಗಾಗಲೇ ಆರಂಭಗೊಂಡು ವೇದಿಕೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಮುಕ್ತಾಯದ ಹಂತದಲ್ಲಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈಗಾಗಲೇ ತಮ್ಮನ್ನೆಲ್ಲ ಕುರಿತು ಮಾತನಾಡಿರ್ತಕ್ಕಂಥ ಮಾನ್ಯ ಜನಪ್ರಿಯ ಶಾಸಕರು, KRDLನ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ BK ಸಂಗಮೇಶ್ವರ್ ಸರ್ ಅವರೇ, ಪಂಚ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಯುವ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಅವರೇ, ನಗರಸಭೆಯ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಕದ್ರೇಶಣ್ಣವರೇ, ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಣ್ಯರೇ, ಈ ಸಂಸ್ಥೆಯ ಮುಖ್ಯಸ್ಥರೇ, ಪ್ರೀತಿಯ ಎಲ್ಲ ಅಧ್ಯಾಪಕ ವೃಂದದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಮಾಧ್ಯಮದವರೇ, ಶಾಲಾ ವಾರ್ಷಿಕೋತ್ಸವ ಅನ್ನುವಂಥದ್ದು ಮಕ್ಕಳ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ. ಇಡೀ ವರ್ಷ ಏನು ಮಕ್ಕಳು ಇವತ್ತು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮ ಸಾಧನೆಗಳನ್ನು ಮಾಡಿರ್ತಾರೋ ಅಂಥ ಸಾಧನೆಗಳಿಗೆ ಪರಿಣಾಮಕಾರಿಯಾಗಿ ಅವರ ಕಲೆ ಅಥವಾ ಸಂಗೀತ, ಸಾಹಿತ್ಯ, ಅವರ ಕ್ರೀಡೆ, ಈ ಎಲ್ಲ ಪ್ರತಿಭೆಗಳಿಗೆ ಸೂಕ್ತವಾಗಿರ್ತಕ್ಕಂಥ ವೇದಿಕೆಯನ್ನು ಕೊಡುವಂಥದ್ದೇ ಒಂದು ಶಾಲಾ ವಾರ್ಷಿಕೋತ್ಸವ ಸಮಾರಂಭ. ಇಂಥ ಒಂದು ಸಮಾರಂಭ ಮಕ್ಕಳಲ್ಲಿ ಅವರ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ತುಂಬ ಸಹಕಾರಿಯಾಗ್ತದೆ. ಪಠ್ಯಜ್ಞಾನ ಕೇವಲ ಮಕ್ಕಳ ಬೌದ್ಧಿಕ ವಲಯವನ್ನು ವಿಕಾಸಗೊಳಿಸಿದರೆ, ಸಹಪಠ್ಯ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳು ಮಕ್ಕಳ ಭಾವನಾತ್ಮಕ, ಶಾರೀರಿಕ, ಸಾಮಾಜಿಕ ಹಾಗೂ ನೈತಿಕವಾಗಿರ್ತಕ್ಕಂಥ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇವತ್ತು ಪಠ್ಯಪುಸ್ತಕದ ಜ್ಞಾನ ಎಷ್ಟರ ಮಟ್ಟಿಗೆ ಅಗತ್ಯವೋ ಹಾಗೆ ಸಹಪಠ್ಯ ಚಟುವಟಿಕೆ ಕೂಡ ಅಷ್ಟೇ ಅಗತ್ಯ. ಆ ಸಹಪಠ್ಯ ಚಟುವಟಿಕೆಗಳ ಒಂದು ಸಮ್ಮೇಳನವೇ ಶಾಲಾ ವಾರ್ಷಿಕೋತ್ಸವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕರೀಲಿಕ್ಕೆ ಬಯಸ್ತೇನೆ. ಇಂಥ ಒಂದು ವೇದಿಕೆಯಲ್ಲಿ ಪೋಷಕರು ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಿ ಆನಂದ ಪಡಲಿಕ್ಕಾಗಿ ಕುತೂಹಲದಿಂದ ಇದ್ದೀರಿ. ನಿಮ್ಮ ಕುತೂಹಲಕ್ಕೆ ನಾವು ಖಂಡಿತ ಭಂಗವನ್ನು ತರೋದಿಲ್ಲ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ. ಚಳಿ ಮೈ ಕೊರಿತಾ ಇದೆ. ನಮ್ಮ ಮಾತುಗಳು ಕೂಡ, ವೇದಿಕೆಯಲ್ಲಿರ್ತಕ್ಕಂಥವ್ರ ಮಾತು ಕೂಡ ಚಳಿಯ ರೂಪದಲ್ಲಿ ಕೊರೆಯೋದು ಬೇಡ ಅಂತೇಳಿ ಭಾವಿಸಿ ನನ್ನ ಮಾತಿಗೆ ನಾನು ಪೂರ್ಣ ವಿರಾಮವನ್ನು ಕೊಡ್ತೇನೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಲಿ. ಮಕ್ಕಳಿಗೆ ಶುಭವನ್ನು ಕೋರ್ತಾ
ಪೋಷಕರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನೀವೆಲ್ಲರೂ ಕೂಡ ಮಕ್ಕಳ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಡಿ, ನಾವು ಕೂಡ ನಿಮ್ಮೊಂದಿಗೆ ಕೈ ಜೋಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗ್ತೇನೆ. ಧನ್ಯವಾದಗಳು. ನಮ್ಮ ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಫಾದರ್ ಅವರಿಗೆ ವಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳ್ತಾ ನಮ್ಮ ಸರ್ ಅವರು ಎಲ್ಲರನ್ನ ಉದ್ದೇಶಿಸಿ ವಾರ್ಷಿಕೋತ್ಸವ ಮಾಡ್ತೀವಿ ಸಂದರ್ಭದಲ್ಲಿ ವೇದಿಕೆ ಮೇಲಿರುವಂಥ ಈ ಕ್ಷೇತ್ರದ ಶಾಸಕರು ನಮ್ಮ ತಂದೆಯವರಾದಂಥ BK ಸಂಗಮೇಶ್ ಸಾಹೇಬ್ರವರೇ ಹಾಗೂ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ವೇದಿಕೆ ಮುಂಭಾಗದಿರುವಂಥ ಎಲ್ಲ ಪ್ರೀತಿಯ ಪೋಷಕರೇ ಹಾಗೂ ಮುದ್ದು ಮಕ್ಕಳೇ, ಸಾಕಷ್ಟು ವಿಚಾರಗಳನ್ನು ಈಗ ನಮ್ಮ ತಂದೆಯವರು ನಮ್ಮ ಸಾಹೇಬರು BO ಸಾಹೇಬರೆಲ್ಲ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಮನಸ್ಥಿತಿಗಳು, ನಿಮ್ಮ ಮಕ್ಕಳ ಪ್ರತಿಭೆಗಳನ್ನು ನೋಡೋಕ್ಕೆ ಬಂದಿದ್ದೀರಾ. ಹಾಗಾಗಿ ಹೆಚ್ಚಿಗೆ ಏನು ಮಾತಾಡದಲ್ಲೇ ಪೋಷಕರಲ್ಲಿ ಒಂದು ಮನವಿ, ಇವತ್ತಿನ ಸಮಾಜದಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ಸಣ್ಣ ವಯಸ್ಸಿಗೆ ಹುಡುಗರುಗಳ ದುಷ್ಟಚಟಗಳಿಗೆ ಬೀಳ್ತಿದ್ದಾರೆ. ಹಾಗಾಗಿ ಪೋಷಕರು ಅದ್ರ ಬಗ್ಗೆ ಗಮನವನ್ನು ಇಟ್ಕೊಂಡು ಮಕ್ಕಳನ್ನು ಸೂಕ್ಷ್ಮ ರೀತಿಯಲ್ಲಿ ಗಮನಿಸಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತಾ, ಅದೇ ರೀತಿ ಮಕ್ಕಳಲ್ಲೂ ಕೂಡ ಒಂದು ಮನವಿ, ಏನಿವತ್ತು ನಿಮ್ಮ ತಂದೆ ತಾಯಂದರು ನಿಮ್ಮನ್ನು ಶ್ರಮಪಟ್ಟು ಇಂಥ ಶಾಲೆಗಳಲ್ಲಿ ಓದಿಸ್ತಾ ಇದ್ದಾರೆ, ಅದರಲ್ಲಿ ಗಮನದಲ್ಲಿಡ್ಕೊಂಡು ಒಳ್ಳೆಯ ವಿದ್ಯಾಭ್ಯಾಸ ಮಾಡೋದ್ರ ಜೊತೆಗೆ ಒಳ್ಳೆಯ ಸಂಸ್ಕಾರ ಕಲಿಯೋದ್ರ ಜೊತೆಗೆ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗೋ ರೀತಿಯಲ್ಲಿ ತಾವೆಲ್ಲರೂ ಕೂಡ ಬೆಳೆದು ನಿಲ್ಲಬೇಕು ಅಂತೇಳಿ ಮಕ್ಕಳಲ್ಲೂ ಕೂಡ ಮನವಿಯನ್ನು ಮಾಡ್ತಾ, ಈ ಕಾರ್ಯಕ್ರಮವನ್ನು ಮಾಡಿಕೊಡ್ತಾರಂಥ ಈ ಸೇಂಟ್ ಮೇರಿ ಶಾಲೆಯೂ ಕೂಡ ದಿನದಿಂದ ದಿನಕ್ಕೆ ಉತ್ತಮವಾಗಿ ಬೆಳೀತಾ ಇದೆ. ಹಾಗೆ ಉತ್ತಮ ಶಿಕ್ಷಣವನ್ನು ಕೂಡ ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ಶಾಲೆಯ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಅಭಿನಂದನೆಗಳಲ್ಲಿ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನ ಬಟ್ಟೆ ವಾಷಿಂಗ್ ಕೊಡಕ್ಕೆ ಬಂದಿದ್ವಣ್ಣ. ನಮ್ದು ಅದೇ ರೀತಿ ನಮ್ಮ ಸುದೀಪ್ ಸರ್ ಅವರಿಗೆ ಫಾದರ್ ಅವರು ಸನ್ಮಾನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಫಾದರ್ ಸುದೀಪ್ ಸರ್ ಅವರಿಗೆ ಸರ್ ಅವರಿಗೆ ಫಾದರ್ ಅವರು ಸನ್ಮಾನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಸ್ಕೂಲಲ್ಲೂ 11 ಗಂಟೆ ತನಕ ಆಗುತ್ತೆ. ಅದೇ ರೀತಿ ಪಂಚಾಕ್ಷರಿ ಸರ್ ಅವರಿಗೆ ಫಾದರ್ ಅವರು ಸನ್ಮಾನ ಮಾಡಬೇಕು. ಅದೇ ರೀತಿ ನಮ್ಮ ಲಾಯರು ಹಾಗೂ ಸೆನೆಟ್ ಮೆಂಬರ್ ಆಗಿರುವಂಥ ನಮ್ಮ ನೆಚ್ಚಿನ ಶಿವಣ್ಣವರಿಗೆ ನಮ್ಮ MLA ಸಾಹೇಬ್ರೆ ಸನ್ಮಾನ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಪೃಥ್ವಿ ಸರ್ ಅವರಿಗೆ BO ಸನ್ಮಾನ ಮಾಡಬೇಕು. ಬೇಗ ಪೃಥ್ವಿ ಸರ್ ಅವರಿಗೆ BO ಅವರು ಸನ್ಮಾನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೋಗಿ ಬೇಗ ಎಲ್ಲ ನಿಂತ್ಕೊಳ್ಳಿ ಲೈನಿಗೆ. ಆ ಕಡೆ ಹೋಗಮ್ಮ. ಪೃಥ್ವಿ ಸರ್ಗೆ ಅಲ್ಲೇ ಹೋಗಮ್ಮ. ಅದೇ ರೀತಿ ಎಲ್ಲ ಗಣ್ಯಮಾನ್ಯರು ಇವತ್ತು ಈ ಶಾಲೆಗೆ ಆಗಮಿಸಿ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ಪೋಷಕರು ಸಹಕರಿಸಬೇಕು. ನಮ್ಮ ಶಾಲೆಯಲ್ಲಿ 10 ಗಂಟೆ 10:15 ಒಳಗಡೆ ಎಲ್ಲ ಕಾರ್ಯಕ್ರಮ ಮುಗಿಯುತ್ತೆ. ಬೇರೆ ಕಡೆ 11-11:30 ಆಗುತ್ತೆ. ಆದರೂ ಕೂಡ ನಾವೆಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಬೇಗ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ ಇರಬೇಕು, ನಿಮ್ಮ ಸಹಕಾರ ಇರಬೇಕು ಅಂತ ಹೇಳ್ತಾ ಮಾಡಿದ್ವಲ್ಲ ಮೇಲೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ, ಈಗ ಮನೋರಂಜನಾ ಕಾರ್ಯಕ್ರಮ ಮುಂದುವರಿಯಲಿದೆ. ಥ್ಯಾಂಕ್ ಯು. Kindly come forward and propose the vote of thanks. I know it's around sleeping time, so I wish to thank all of you who have supported throughout this annual day celebration. First and foremost, I extend my sincere thanks to God Almighty for His unfailing love, grace and blessings and protection throughout this occasion.
and we express our deep sense of gratitude to His Excellency, Most Reverend Dr. Givargis Mar Makarios, Bishop of the Diocese of Puttur and patron of our school and President of Maria Service Society, for graciously accepting the role of President of this function. His presence, blessings and constant encouragement are a great source of inspiration to our institution. With equal reverence and appreciation, I extend my sincere thanks to Very Reverend Father Kaushika Kanat, CEO of our school, for his visionary leadership, guidance, and unwavering support in strengthening the academic and moral foundation of this institution. We are immensely thankful to our chief guest, Mr. B.K. Sangamesh, Honorable MLA of Bhadravati and Chairman of KRIDL, for sparing his valuable time and for motivating our students through his encouraging words. Our sincere thanks to Mr. Prakash Rathod. Our sincere thanks to Mr. Prakash Rathod, DYSP Bhadravati, our special invitee, for honoring this occasion with his esteemed presence and for his support towards the student community. And we express our gratitude to Mr. Nagendrapa KES BO Bhadravati, our guest of honor, for his guidance, cooperation and continued support to our school. We also thank Mrs. Manjula Subhanna, Councillor Bhadravati, for graciously joining us and encouraging our educational mission. Our heartfelt appreciation goes All to PTA members, please come to the stage. all our distinguished guests, Mr. Kiriya Naik and Mrs. Bhavya Prakash, PTA representatives, Mrs. Nirmala, Taluk Best Teacher Award 2025 winner, and our student leaders Ganesh GY and Harshida K. Thank you for your valuable presence and encouragement. We express our sincere gratitude to our manager and headmaster, Father John Nilivela, for his visionary leadership, guidance and unwavering support in shaping this institution. With heartfelt gratitude, I extend my sincere thanks to all the Reverend Fathers and Sisters who have graced this occasion by accepting our invitation and being present here today. Your presence, prayers and encouragement mean a great deal to us and remain a source of strength and inspiration of our school community. A special word of thanks to our sisters, Sister Lycy and Sister Lisa, whose dedication, discipline and silent service continue to nurture the moral and academic growth of our students. We gratefully acknowledge the efforts of our PTA representatives, whose cooperation and encouragement strengthen the bond between parents and the school. Our heartfelt thanks to our teachers, the true architects behind every student's success, for their dedication, creativity, and tireless efforts. We also thank our non-teaching staff for their sincere service and cooperation. We deeply appreciate the contribution of our school leaders and students, especially the choreographers and the performers, whose hard work, discipline, and talent brought life to today's program. Our sincere thanks to the light and sound team, stage decoration committee, and food committee for their meticulous planning, commitment, and flawless execution. We extend our gratitude to parents, friends and relatives, and the neighbors of our school for their constant support, encouragement, and cooperation. Finally, I thank each and every person, seen and unseen, who contributed directly or indirectly to make this annual day celebration a grand success. Once again, thank you all for your time, support, encouragement, and goodwill. Thank you. Good night. ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ ತರಂಗ
तव शुभ नामे जागे, तव शुभाशिष मागे, गाहे तव जय गाता, जनगण मंगलदायक जय हे भारत भाग्य विदाता, जय हे जय हे जय हे जय 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 हे जय हिंद. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಐ ಫೆಲ್ ವೆರಿ ಹ್ಯಾಪಿ ಅಬೌಟ್ ಇಟ್. ಯಾಕೆಂದರೆ ತುಂಬ ಶ್ರಮಪಟ್ಟು ನಾವು ಇದನ್ನು ಮಾಡಿದ್ದೇವೆ, ಅದಕ್ಕೆ ಫಲ ಬಂದಿದೆ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ನಾನು ಎಲ್ರಿಗೂ ಯಾರ್ದು ಹೆಸರು ಎತ್ತಿ ಹೇಳಲಿಕ್ಕೆ ಇಷ್ಟಪಡ್ತಿಲ್ಲ. ಯಾರ್ದು ಹೇಳಿದ್ರು ನಿಮ್ಮ ಹೇಳಲ್ಲ ನಾನು. ಎಲ್ಲರೂ ತುಂಬ ಸಾಥ್ ಕೊಟ್ಟಿದ್ದೀರಾ. ಎಸ್ಪೆಷಲಿ ನಮ್ಮ PTA ಮೆಂಬರ್ಸು, ನಮ್ಮ ಸೈಂಟ್ ಮೇರೀಸ್ ಫ್ಯಾಮಿಲಿಯಲ್ಲಿ ಇರುವಂಥ ಎಲ್ಲ ಟೀಚರ್ಸು, ನಮ್ಮ ನಾನ್ ಟೀಚಿಂಗ್ ಸ್ಟಾಫು, ನಮ್ಮ ಎಲ್ಲರೂ ಕೈ ಜೋಡಿಸಿದ್ದಕ್ಕೆ ಇದು ಇಷ್ಟು ಒಳ್ಳೆಯ ರೀತಿಯಲ್ಲಿ ಆಗಿದೆ. ಸೊ ಎಲ್ಲರ ಪರವಾಗಿ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ.